ಆ ಲದ್ದಿಯ ಮೇಲೆ ಅವನು ರನ್ನ ಏನ್ ಪದ್ಯ ಬರೆದಿದ್ದಾನೆ, ಆ ಪದ್ಯ ಎಷ್ಟು ಸುಂದರವಾಗಿದೆ ಅನ್ನುವ ಆಧಾರದ ಮೇಲೆ ನೀವು ನಿರ್ಣಯ ತೆಗೆದು. ಅಂದ್ರೆ ಒಬ್ಬ ರನ್ನಡ ಅಂತ ಒಬ್ಬ ಕವಿ ಲದ್ದಿ ಮೇಲೆ ಪದ್ಯ ಬರೆಯೋದು, ಅದ್ರ ಮೇಲೆ ಕೂಡ ಸುಂದರವಾದ ಪದ್ಯ ಬರೀಬಲ್ಲ ಅಂತ ಹೇಳಿ ನಾವು ತೋರಿಸ್ಬೇಕು, ನಾಟಕರಾಗಿ ತೋರಿಸ್ಬೇಕು. ಅವಾಗ ಏನೈತೆ ಅಲ್ಲಿ ಇದು ಹಾಸ್ಯನೂ ಇದೆ, ಅವನ ಒಂದು ಇದೇನಿದೆ ಬಹಳ ಒಂದು ಕಾವ್ಯ ಗುಣ ಏನಿದೆ, ಲದ್ದಿ ಮೇಲೆ ಬರಿಬೇಕಾ ಲದ್ದಿ ಮೇಲೆ ಬರಿ ತೋರಿಸ್ತದೆ, ಅವನ ಸಾಹಸ ಪ್ರವೃತ್ತಿ ಇದೆ, ಅದನ್ನ ತೋರಿಸ್ಬೇಕು. ಅದನ್ನ ತೋರಿಸೋ ಪ್ರಯತ್ನ ಮಾಡಿದ್ವಿ. ಸರಿಯಾಗಿದೆ ಸಂಪೂರ್ಣವಾಗಿದೆ ಗೊತ್ತಿಲ್ಲ. ಇವರುಗಳಿದ್ದಾರೆ, ಉತ್ತರ ಸರ್ ಹೇಳ್ತಾರೆ. ಈಗ ಅದೇ ಜಯರಾಮ್ ರಾಯ್ಪುರ್ ಅವರ ನಾಟಕಗಳನ್ನ ಕುರಿತ ಹಾಗೆ ಈಗಾಗಲೇ ಇಬ್ರು ವಿದ್ವಾಂಸರು ಮಾತಾಡಿದ್ದಾರೆ, ಅಕಾಡೆಮಿಯ ಅಧ್ಯಕ್ಷರು ಅವರ ಅಧ್ಯಕ್ಷರ ಭಾಷಣ ಮಾಡಿದ್ದಾರೆ. ಒಂದು ವಿಶೇಷವಾದಂಥ ಹೆಸರನ್ನ ಈ ವಿಚಾರ ಸಂಕಿರಣಕ್ಕೆ ಕೊಟ್ಟಿದ್ದಾರೆ, ಚರಿತ್ರೆ ವರ್ತಮಾನವಾಗುವ ಪರಿ ಅಂತ ಹೇಳಿ. ಇಲ್ಲಿ ಚರಿತ್ರೆ ಅಷ್ಟೇ ವರ್ತಮಾನ ಆಗೋದು ಅಷ್ಟೇ ಅಲ್ಲ, ಒಬ್ಬ ಮನುಷ್ಯ ವರ್ತಮಾನದಲ್ಲಿ ಬದುಕಬೇಕಾದ್ರೆ ಹೇಗೆ ಅವನು ಉತ್ತರದಾಯಕನಾಗ್ತಾನೆ ಸೊಸೈಟಿಗೆ, ಸಮಾಜಕ್ಕೆ, ತನ್ನ ಕುಟುಂಬಕ್ಕೆ, ತಾನು ಕೆಲಸ ಮಾಡುವಂಥ ಜಾಗಕ್ಕೆ, ಎಲ್ಲಕ್ಕೂ ಅವನು ಉತ್ತರದಾಯಕನಾಗಿರ್ಬೇಕಾಗ್ತಾನೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನೇ ಬೇರೆ, ಅಥವಾ ನನಗೂ ಇದಕ್ಕೂ ಏನೂ ಅಲ್ಲ ಅಂತ ಎಲ್ಲೋ ದೂರದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ಥರದಲ್ಲಿ ಒಂದು ಉತ್ತರದಾಯಿತ್ವದ ಜವಾಬ್ದಾರನ ಹೊತ್ತು ಸಮಾಜಮುಖಿಯಾಗಿ ಜಯರಾಮ್ ರಾಯ್ಪುರ್ ಅವರು ಸಾಕಷ್ಟು ಕೆಲಸಗಳನ್ನು ಬಹುಮುಖ ಪ್ರತಿಭೆ ಇಟ್ಕೊಂಡು ಮಾಡ್ತಾ ಇದ್ದಾರೆ, ನಾನಾ ಥರದಲ್ಲಿ ಮಾಡ್ತಾ ಇದ್ದಾರೆ. ಅವರ ವಿದ್ಯಾರ್ಥಿ ಜೀವನದಿಂದ ಇವತ್ತಿನವರೆಗೆ ಗಮನಿಸಿದ್ರೆ ಅವ್ರದ್ದೊಂದು ಗ್ರಾಫ್ ಏನು ಏರುಗತಿಯಲ್ಲಿಯೇ ನಾವು ನೋಡ್ತಾ ಹೋಗ್ತೀವಿ. ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಹಾಗೂ ಒಟ್ಟಾರೆ ನಮ್ಮ ಇವತ್ತಿನ ವ್ಯವಸ್ಥೆಗೆ ಎಲ್ಲೋ ಒಂದು ಚಿಕಿತ್ಸಕ ಮನೋಭಾವದಲ್ಲಿ ಅವರ ಆಲೋಚನೆಗಳು ನಡೀತಾ ಇದ್ದಾವೆ. ಹಾಗಾಗಿ ಒಂದು ಸಮುದಾಯವನ್ನ, ಈ ಸಮುದಾಯ ಅಂದ್ರೆ ಬರೀ ಯಾವುದೋ ಒಂದು ನಿರ್ದಿಷ್ಟ ಸಮುದಾಯ ಅಂತಲ್ಲ, ಒಂದು ಸಮುದಾಯವನ್ನ ಒಂದು ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನೆಲ್ಲ ಆಲೋಚನೆಗಳು ಬೇಕು ಅನ್ನೋದು ಕೂಡ ಅವರ ಚಿಂತನೆಯಲ್ಲಿ ನಡ್ಕೊಂಡ್ ಬರ್ತಿದೆ. ಹಾಗಾಗಿ ಇವತ್ತು ಈಗ ಏನು ಚರ್ಚೆಗೆ ನಾವಿಲ್ಲಿ ಕುಳಿತಿದ್ದೀವಿ, ಜಯರಾಮ್ ಅವ್ರ ಬಗ್ಗೆ ಹೆಚ್ಚಿಗೆ ನಾನು ಹೇಳಲಿಕ್ಕೆ ಹೋಗಲ್ಲ, ಇಲ್ಲಿ ಬಂದಿರೋರ ಬಗ್ಗೆನೂ ನಾನು ಜಾಸ್ತಿ ವಿವರಿಸಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ನಾನು ತಿಳ್ಕೊಬೇಕು, ನನಗೊಂದು ಸಮಯ ಬೇಕಿತ್ತು ಅಂತಂದೆ. ಇವರೆಲ್ಲರ ಜೊತೆಗೂ ಒಂದು ಇಂಟ್ರಾಕ್ಷನ್ ಮಾಡ್ಕೊಂಡ್ಬಿಡ್ತೀನಿ ಮುಂಚೆ, ಅವ್ರು ಯಾರು ಅಂತಲೂ ಹೇಳಕ್ಕೆ ಅನುಕೂಲ ಆಗುತ್ತೆ, ಆಮೇಲೆ ನಾನು ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಆದರೆ ಅದು ಸಮಯ ನಮಗೆ ಅಷ್ಟು ಅವಕಾಶವನ್ನ ಕೊಡಲಿಲ್ಲ. ಇರಲಿ, ಈಗ ನಾನು ಮೊದಲಿಗೆ ಈ ಆರ್ಡ್ರಲ್ಲೇ ಕರಿಬೋದಾ ಅಥವಾ ಯಾರನ್ನಾದ್ರೂ ಬೇರೆಯವ್ರು ಕರಿಬೇಕಾ? ಆರ್ಡ್ರಲ್ಲೇ ಇರಲ್ಲ? ಓಕೆ ಓಕೆ. ಶ್ರೀಮತಿ ರತ್ನಶ್ರೀ ಅವರು ಬಂದಿದ್ದಾರೆ. ಅವರು ಜಯರಾಮ್ ಸರ್ಗೆ ಏನು ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ, ಸಂವಾದವನ್ನು ಹುಟ್ಟಾಕೋಕೆ ಬೇಕಾದಂಥ ಒಂದು ಪ್ರಶ್ನೆಯನ್ನು ತಾವು ಶುರು ಮಾಡಿ. ನಂದು ಬಹಳ ಸರಳವಾದ ಪ್ರಶ್ನೆ ಸರ್. ನಿಮ್ಮ 3 ನಾಟಕವನ್ನ ಓದಿದ್ದೀನಿ, ಮತ್ತೆ 2 ನಾಟಕವನ್ನ ರಂಗಪ್ರಯೋಗನೂ ನೋಡಿದ್ದೀನಿ. ನನ್ನ ಪ್ರಶ್ನೆ, ಸಿರಿಗೆ ಸೆರೆ ನಾಟಕ ಬೆಂಗಳೂರನ್ನ ಕಟ್ಟದಂತಹ ಕೆಂಪೇಗೌಡರ ಕಡೆ ದಿನಗಳ ಸಂಕಥನ, ಅದೇ ರೀತಿ ಚಾವುಂಡರಾಯದಲ್ಲೂ ಸಹ ಕೊನೆ ದಿನಗಳ ವಿದ್ಯಮಾನಗಳ ಕಥನಗಳನ್ನ ಕಟ್ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಏನು ಅಂದರೆ, ಈ ಕಡೆ ದಿನಗಳ ಸಂಘರ್ಷದ ದಿನಗಳನ್ನು ಕಥಾವಸ್ತುವಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ. ಯಾಕೆ ನಾಡನ್ನು ಕಟ್ಟಿದಂತಹ ಕೆಂಪೇಗೌಡರ ಆ ದಿನಗಳನ್ನು, ಯಶೋಗಾಥೆಯನ್ನು ಯಾಕೆ ನೀವು ಆಯ್ಕೆ ಮಾಡಿಕೊಳ್ಳಿಲ್ಲ? ಮತ್ತು ಸೇನಾಧಿಪತಿಯಾಗಿ ಯಶಸ್ಸನ್ನು ಪಡೆದಂತಹ ಚಾವುಂಡರಾಯರ ಸಾಹಸಗಾಥೆಯನ್ನು ಯಾಕೆ ನೀವು ಕಥಾವಸ್ತುವಾಗಿ ಆಯ್ಕೆ ಮಾಡಿಕೊಳ್ಳಿಲ್ಲ? ನೀವು ಇಲ್ಲಿ ಸಂಘರ್ಷದ ಒಂದು ಕಥಾವಸ್ತುವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದು ನನ್ನನ್ನು ಬಹಳವಾಗಿ ಕಾಡದಂಥ ಪ್ರಶ್ನೆ. ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಜೊತೆಗೆ ಕೇಳ್ಬಿಡ್ತೀನಿ ಸರ್. ಇಲ್ಲಿ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ 3 ನಾಟಕದ ನಾಯಕರು ಚಾರಿತ್ರಿಕ ಹಿನ್ನೆಲೆ ಉಳ್ಳಂತಹ ನಾಟಕಗಳು ಸಾಮಾಜಿಕ ಅವ್ಯವಸ್ಥೆಯ ಈ ಸಾಮಾಜಿಕವಾಗಿ ಅವ್ಯವಸ್ಥೆಯನ್ನು ಅಥವಾ ರಾಜಕೀಯ ದೊಂಬರಾಟವನ್ನು ಮತ್ತು ಹಾಸ್ಯದ ಹಿನ್ನೆಲೆಯುಳ್ಳಂತಹ ನಾಟಕವನ್ನು ರಚಿಸುವ ಪ್ರಯತ್ನವನ್ನೇನಾದರೂ ಮುಂದಿನ ದಿನಗಳಲ್ಲಿ ಮಾಡ್ತೀರಾ ಅನ್ನುವ ಪ್ರಶ್ನೆಯೂ ಸಹ ನನ್ನಲ್ಲಿದೆ ಸರ್. ಅಲ್ಲ, ಬಹಳ ಮುಖ್ಯವಾಗಿ ಈ ನಾಟಕವನ್ನ ಅಥವಾ ಯಾವುದು ನಾಟಕ ಅನ್ನೋ ಒಂದು ಪ್ರಭೇದ ಇದೆ, ಅದನ್ನ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಯಾವುದು ಒಂದು ರೀತಿ ಭಾವ ಪ್ರಧಾನವಾಗಿದೆ, ಕವಿತೆ ಒಂದು ರೀತಿ, ಯಾವ ಕವಿತೆ ಕಾವ್ಯ ಮೊದಲಿಂದ ಕೂಡ ಭಾವ ಪ್ರಧಾನವಾಗಿದೆ. ಕಥನ ಏನಿದೆ ಅದು ಕಥೆನಲ್ಲಿ, ಸಣ್ಣದಾದ್ರೆ ಕಥೆನಲ್ಲಿ ಅಥವಾ ದೊಡ್ಡದಾದ್ರೆ ನೀಳ್ಗತೆ ಅಥವಾ ಕಾದಂಬರಿನಲ್ಲಿ ಒಂದು ಕಥನ ಶೈಲಿಯಲ್ಲಿ ಬರ್ತದೆ. ಮೊದಲಿಂದ ಕೂಡ ನಾಟಕ ಯಾವತ್ತೂ ಕೂಡ ಸಂಘರ್ಷ ಪ್ರಧಾನವಾದಂಥದ್ದು. ಸಂಘರ್ಷವೇ ಬಹಳ ಮುಖ್ಯ. ಅಂದ್ರೆ ಮಾನವನ ತಾಕಲಾಟ, ಸಂಘರ್ಷಗಳನ್ನ
ಒಂದು ರೀತಿಯಲ್ಲಿ ಸಂಭಾಷಣೆ ಮುಖಾಂತರ, ಪಾತ್ರಗಳ ಮುಖಾಂತರ ಅದು ರಂಗದ ಮೇಲೆ ತರ್ತದೆ. ಮತ್ತು ಆ ಸಂಘರ್ಷಗಳಿಗೆ ಎಲ್ಲಾದ್ರೂ ಒಂದು ಉತ್ತರ ಸಿಗುತ್ತಾ ಅಥವಾ ಉತ್ತರ ಹುಡುಕ ಇದೇನಿದೆ ಮೊದಲಿಂದ ಕೂಡ ನಾಟಕ ಪ್ರಕಾರವೇ ಹಾಗೆ. ನಾಟಕದಲ್ಲಿ ಒಂದು ಕಥೆ ಹೇಳ್ತೀನಿ ಅಂತ ಬರೋಕ್ಕಾಗಲ್ಲ, ಕಥೆ ಹೇಳೋದು ನಾಟಕ ಅಲ್ಲ, ಕಥೆ ಹೇಳೋದು ಕಥೆ. ಅದು ನಾಟಕದಲ್ಲಿ ಸಂಘರ್ಷವೇ ಪ್ರಧಾನವಾಗುತ್ತೆ. ಆದರೆ ಈ ಐತಿಹಾಸಿಕವಾದಂಥ ಈ ಒಂದು 3 ಇದೇನಿದೆ ವಸ್ತುಗಳಿದೇನಿದೆ, ಆ ವಸ್ತುಗಳಲ್ಲಿ ಸಂಘರ್ಷ ಎಲ್ಲಿದೆ, ಯಾವ ಸಂದರ್ಭದಲ್ಲಿದೆ ಅನ್ನೋದು ಬಹಳ ಮುಖ್ಯವಾಗಿ ಹುಡುಕ್ಬೇಕಾಗ್ತದೆ. ಈಗ ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಅದೊಂದು ಕಥೆ ಅಥವಾ ಒಂದು ಘಟನೆ. ಆದ್ರೆ ಅಲ್ಲಿ ಒಂದು ಬೆಂಗಳೂರು ಕಟ್ಟಿದ್ರು ಅನ್ನೋದು ಒಂದು ಸಂಘರ್ಷ ಆಗಲ್ಲ. ಸಂಘರ್ಷ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಒಂದು ವಿಜಯನಗರದ ಸಾಮ್ರಾಜ್ಯದ ಒಬ್ಬ ಸಾಮಂತಾಧಿಪತಿ ಆಗಿದ್ದಂತ ಕೆಂಪೇಗೌಡರನ್ನ ವಿಜಯನಗರದ ಅಂದಿನ ಡಿಫ್ಯಾಕ್ಟೋ ದೊರೆ ಅಳಿಯರಾಮರಾಯರು ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ ಅನ್ನೋದಿದೆ, ಸೆರೆವಾಸಕ್ಕೆ ಹಾಕ್ತಾರೆ ಅನ್ನೋದಿದೆಯಲ್ಲ, ಅಲ್ಲಿ ಸಂಘರ್ಷ ಇದೆ. ಅಂದ್ರೆ ಒಬ್ಬ ಸಾಮಂತನನ್ನ ಕರೆದುಕೊಂಡೋಗಿ ಒಂದು ಸೆರೆವಾಸಕ್ಕೆ ದೂಡುವಂತ ಒಂದು ಸನ್ನಿವೇಶ ಏನಿದೆ, ಆ ಸನ್ನಿವೇಶದಲ್ಲಿ ಒಂದು ಸಂಘರ್ಷ ಇದೆ. ಆ ಸಂಘರ್ಷವನ್ನ ಬಿಡಿಸಿ ಹೇಳಬೇಕು. ಆ ಸಂಘರ್ಷವನ್ನು ಬಿಡಿಸಿ ಹೇಳೋ ಸಂದರ್ಭದಲ್ಲಿ ಅದಕ್ಕೆ ಅದು ಅದರ ಭೂತಕಾಲ ಕೂಡ ಬರುತ್ತೆ, ಅದು ಒಂದು ರೀತಿ ಭವಿಷ್ಯನೂ ಬರುತ್ತೆ ಅಂತ ಹೇಳಿದ್ರೆ. ಈಗ ನೋಡಿ, ಈಗ 58ರಲ್ಲಿ ಕೆಂಪೇಗೌಡರು ಬಹುಶಃ ಸೆರೆವಾಸದಿಂದ ವಾಪಸ್ ಬರ್ತಾರೆ ಸುಮಾರಾಗಿ. ಇನ್ನೊಂದು 7 ವರ್ಷದಲ್ಲಿ ಬ್ಯಾಟ್ಲ್ ಇದೆ, ತಾಳಿಕೋಟೆ ಯುದ್ಧ ಆಗುತ್ತೆ, ಇಡೀ ವಿಜಯನಗರ ಸಾಮ್ರಾಜ್ಯ ಪತನ ಆಗೋಗ್ಬಿಡುತ್ತೆ. ಆ ವಿಜಯನಗರದ ಯುದ್ಧ ಆದಾಗ, ತಾಳಿಕೋಟೆ ಯುದ್ಧ ಆದಾಗ, ನಮಗೆ ಇಡೀ ಕರ್ನಾಟಕದಿಂದ ಯಾರ್ಯಾರು ಕೂಡ ಆ ಯುದ್ಧಕ್ಕೆ ಹೋಗಿದ್ದಾರೆ ಅನ್ನೋ ಒಂದೇ ಒಂದು ರೆಫರೆನ್ಸ್ ಕೂಡ ನಮಗೆ ಸಿಗೋದಿಲ್ಲ. ಅಂದ್ರೆ ಒಂದ್ ರೀತಿ ಅವ್ರು ಯಾವುದೋ ಒಂದು ಉನ್ಮಾದದಲ್ಲಿದ್ರು. ಅಳಿಯರಾಮರಾಯ ಮತ್ತು ಅವನ ತಮ್ಮಂದ್ರು ಯಾವುದೋ ಒಂದು ಉನ್ಮಾದದಲ್ಲಿದ್ರು. ನಾವು ಇಡೀ ಜಗತ್ತನ್ನೇ ಗೆಲ್ತೀವಿ ಅಥವಾ ಗೆದ್ದಿದ್ದೇವೆ, ನಾವು ಯಾರಿಗೂ ಎದುರಾಗತ್ತೆ ಇಲ್ಲ ಅಂತ ಹೇಳಿ ವಿನಾಕಾರಣ ಅವರು ಬಹಮನಿ ಸುಲ್ತಾನ್ ಕೂಡ ಎದುರಾಕೊಳ್ತಾರೆ. ಅವ್ರು 5 ಜನನ ಒಟ್ಟಾಗಿ ಎದುರಾಕೊಳ್ಳುವಂತ ಅಗತ್ಯವೇ ಇರಲಿಲ್ಲ, ಆದ್ರೆ 5 ಜನ ಕೂಡ ಎದುರಾಕೊಳ್ತಾರೆ. ಅಂದ್ರೆ ಒಂದ್ ರೀತಿ ಈ ಕೆಂಪೇಗೌಡರ ಒಂದು ಸಾಮಂತರನ್ನ ಈ ರೀತಿ ಒಂದು ಟ್ರೀಟ್ ಮಾಡ್ತಾ ಇದ್ದವರು, ಬಹುಶಃ ಅದಕ್ಕೆ ಅವರ ಮುಂದಿನ ಒಂದು ಅಧಪತನಕ್ಕೆ ಅವರೇ ಒಂದ್ ರೀತಿ ಮೆಟ್ಲಾಗ್ತಾ ಇದ್ರು, ಅದಕ್ಕೆ ಅಡಿಪಾಯವನ್ನು ಅವರೇ ಹಾಕ್ತಾ ಇದ್ರು ಅಂತ. ಸೊ ಹಾಗಾಗಿ ಒಂದು ಕೆಂಪೇಗೌಡರ ಭೂತಕಾಲವನ್ನು ಕೂಡ ಹೇಳುತ್ತೆ. ಅಂದ್ರೆ ಕೆಂಪೇಗೌಡರು ಇಂಥ ವಂಶದಿಂದ ಬಂದ್ರು, ಈ ರೀತಿ ಕೋಟೆ ಕಟ್ಟಿದ್ರು, ನಾಣ್ಯ ಮಾಡಿದ್ರು, ಅಥವಾ ಜನರಿಗೆ ಬಹಳ ಒಂದು ಒಳ್ಳೆಯ ಜೀವನವನ್ನ ಕೊಟ್ಟರು ಹಾಗೆ ಅಂತೇಳಿ, ಅಥವಾ ಇದು ಈ ರೀತಿ ಮುಂದಿನ ಭವಿಷ್ಯದ ಕಾಲದ ಒಂದು ಸೂಚನೆ ಕೂಡ ಆ ಸಂದರ್ಭ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಕೆಂಪೇಗೌಡರ ಒಂದು ಅಂದ್ರೆ ಬರೀ ಕೆಂಪೇಗೌಡ ಮತ್ತು ಅಳಿಯರಾಮರಾಯ ಚಿತ್ರಣ ಆದ್ರೂ ಕೂಡ ಒಬ್ಬ ಸಾಮಂತ ರಾಜ ಮತ್ತು ಚಕ್ರವರ್ತಿಯ ನಡುವಿನ ಒಂದು ಸಂಬಂಧಗಳನ್ನು ಕೂಡ ಆ ಒಂದು ಬಿಡಿಸಿ ಹೇಳೋದಿದೆಯಲ್ಲ, ಆ ಒಂದು ಸಂಘರ್ಷಕ್ಕೆ, ಆ ಸಂಘರ್ಷದಲ್ಲಿ ಹಲವು ಆಯಾಮಗಳಿರ್ಬೇಕು. ಕೆಲವು ಆಯಾಮಗಳು ನಿಮಗೆ ಕಣ್ಣಿಗೆ ಕಾಣಬೇಕು, ಕೆಲವು ಆಯಾಮಗಳು ಹೌದಲ್ವಾ ಇದು ಇತ್ತಲ್ಲ ಅನ್ನೋ ಒಂದು ನಿಮ್ಗೆ ಮನಸ್ಸಿಗೆ ಅನ್ನಿಸ್ಬೇಕು. ಈ ರೀತಿ ಹಲವು ಆಯಾಮಗಳ ಅನಾವರಣ ಮಾಡೋದೇ ನಾಟಕ. ಸೊ ಹಾಗಾಗಿ ಅದನ್ನ ಇಟ್ಕೊಂಡು ಮಾಡಿದೆ ಅಂತ ಹೇಳಿ ಅದೇ ರೀತಿ ಅದು ಮುಂದೆ ಇವ್ರಿಗೂ ಕೂಡ ಆಗುತ್ತೆ. ಈಗ ನಾವು ಶಹಜಾನ್ ಕತೆ ಹೇಳಕ್ ಬರಲ್ಲ, ಅದಾയത് ಶಹಜಾನ್ ಕತೆ ಹೇಳಿದ್ರ ಬದಲು ನೀವು ಆ ಶಹಜಾನ್ ಅಂತ ಅವನು ಜೈಲು ಅಥವಾ ಅರಮನೆಯಲ್ಲೇ ಒಂದು 6 ವರ್ಷ ಅವನು ಕೂಡ ಜೈಲು ವಾಸದಲ್ಲಿ ಇದ್ದಂಗೆ ಇರ್ತಾನೆ. ಸೊ ಆ ಸಂದರ್ಭ ಏನಿದೆ, ಅಥವಾ ಅವನು ಶಹಜಾನ್ ಆದ್ಮೇಲೆ ಯಾರು ರಾಜ ಆಗ್ಬೇಕು, ಅದನ್ನ ನಿನ್ ಮುನ್ನುಡಿಲಿ ಬರೆದಿದ್ದೇನೆ. ಶಹಜಾನ್ ಆದ್ಮೇಲೆ ಯಾರು ರಾಜ ಆಗ್ಬೇಕು ಅಂತ ಹೇಳಿದಾಗ ಶಹಜಾನ್ಗೆ ಇಲ್ಲ ಅಂದ್ರೆ ಶಹಜಾನ್ ಆಗ್ಲೇ ಒಂದು 5ನೇ ಪೀಳಿಗೆಯ ಭಾರತೀಯ. ಬಾಬರ್ ತೆಗೆದುಕೊಂಡ್ರೆ ಹುಮಾಯೂನ್, ಅಕ್ಬರ್, ಜಹಾಂಗೀರ್ ತೆಗೆದುಕೊಂಡ್ರೆ ಇವನು ಶಹಜಾನ್ ಆಗ್ಲೇ 5ನೇ ಪೀಳಿಗೆಯವರು. ಅವ್ರಿಗೆ ಅಷ್ಟೊತ್ತಾಗಲೇ ಒಂದು ಭಾರತೀಯತೆ ಒಂದು ರೀತಿ ಬೇಕು ಅಂದ್ರೂ ಬೇಡ ಅಂದ್ರೂ ಭಾರತೀಯತೆ ಒಂದು ರೀತಿಯಲ್ಲಿ ಅವನ ಮೇಲೆ ಬಹಳ ದಟ್ಟವಾಗಿ ಪ್ರಭಾವ ಬೀರ್ಬಿಟ್ಟಿದೆ. ಸೊ ಅವ್ನಿಗೇನು ಅನ್ಸುತ್ತೆ, ನನ್ನ ಮೊದಲನೇ ಮಗ ನನ್ನ ಉತ್ತರಾಧಿಕಾರಿ ಆಗ್ಬೇಕು ಅಂತ ಹೇಳಿ ಅವ್ನಿಗೆ ಅನ್ಸುತ್ತೆ. ಯಾಕೆಂದ್ರೆ ಒಂದ್ ರೀತಿ ಭಾರತೀಯತೆ ಅವನ ಮೇಲೆ ಪ್ರಭಾವ ಬೀರ್ಬಿಟ್ಟಿದೆ ಎಷ್ಟು ಈಗಾಗಲೇ. ಆದ್ರೆ ಆ ಮಕ್ಕಳೇನ್ ಹೇಳ್ತಾರೆ, ನಾವು ಭಾರತೀಯರಲ್ಲ, ನಾವು ತೈಮೂರ್ ವಂಶದವರು. ತೈಮೂರ್ ವಂಶದಲ್ಲಿ ಮೊದಲನೇ ಮಗನಿಗೆ ಪಟ್ಟ ಅಂತ ಯಾವುದೇ ಒಂದು ಪದ್ಧತಿ ಇಲ್ಲ. ಅಲ್ಲಿ 100 ಜನ ಇದ್ರೆ 100 ಜನಕ್ಕೂ ಯುದ್ಧ ಆಗ್ಬೇಕು. ಯಾರು ಯುದ್ಧದಲ್ಲಿ ಕಡೆಗೆ ನಿಂತ್ಕೊಳ್ತಾನೆ ಅವ್ರಿಗೆ ಪಟ್ಟ, ಅದು ತೈಮೂರ್ ವಂಶಾವಳಿಯ ಒಂದು ಪದ್ಧತಿ. ಹಾಗಾಗಿ ನೀನು ಮೊದಲನೇ ಮಗನಿಗೆ ಪಟ್ಟ ಹಾಕ್ತೀನಿ ಅಂತ ಏನು ಹೊರಟಿದ್ಯಾ ಅಂತ ಹೇಳಿ ಉಳಿದ 3 ಜನ ಒಪ್ಕೊಳ್ಳೋದಿಲ್ಲ. ಆ 4 ಜನ ಯುದ್ಧ ಮಾಡ್ಲೇಬೇಕಾಗತ್ತೆ. ಈ ಸಂಘರ್ಷ ಏನಿದೆ, ಈ ಸಂಘರ್ಷದಲ್ಲಿ ಬಹಳ ದೊಡ್ಡ ಮೇಧಾವಿ ಅಥವಾ ದೊಡ್ಡ ಒಬ್ಬ ಪಂಡಿತ ಯಾರು ದಾರಾಶಿಕು, ಆದ್ರೆ ಒಬ್ಬ ಪಂಡಿತ ಒಬ್ಬ ರಾಜನಾಗ ಬಹಳ ಕಷ್ಟ. ಯಾಕೆ, ಒಬ್ಬ ಯುದ್ಧದಲ್ಲಿ ಯಾರು ಗೆಲ್ತಾನೆ ಅವತ್ತೇ, ಅಂದಿನ ಸಂದರ್ಭದಲ್ಲಿ ಯುದ್ಧದಲ್ಲಿ ಯಾರು ಗೆಲ್ತಾನೆ ಅವನೇ ರಾಜ ಆಗಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಬ್ಬ ದೊಡ್ಡ ಸೇನಾಪತಿ ಆಗದೆ ಯುದ್ಧಗಳನ್ನ ಗೆಲ್ಲುವಂತ ಕುಶಲತೆ ಇಲ್ಲದೆ ದಾರಾಶಿಕು ನಾನು ಕೂಡ ಮುಂದಿನ ಚಕ್ರವರ್ತಿ ಆಗ್ತೀನಿ ಅಂತ ಆಶಯ ಪಡೋದು ಕೂಡ ತಪ್ಪಾಗುತ್ತೆ. ಸೊ ಆ ರೀತಿ ಆದ್ರೆ ಔರಂಗಜೇಬ್ ವಾಸ್ ಅ ಗ್ರೇಟ್ ವಾರಿಯರ್, ಅದು ಅನ್ಪ್ಯಾರಲಲ್ಡ್ ಕೈಂಡ್ ಆಫ್ ವಾರಿಯರ್ ಔರಂಗಜೇಬ್. ಸುಮ್ಮನೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಅವನು ಮೊದಲನೇ ಯುದ್ಧದಲ್ಲಿ ಇವನು ಸೋಲ್ಸ್ಬಿಟ್ಟಿರ್ತಾನೆ, ಯಾರನ್ನ ದಾರಾಶಿಕೋನ ಸೋಲ್ಸ್ಬಿಟ್ಟಿರ್ತಾರೆ. ದಾರಾಶಿಕೋ ಎಲ್ಲ ಓಡೋಗಿರ್ತಾನೆ, ದಾರಾಶಿಕೋವನ್ನ ಹಿಡ್ಕೊಂಡು ಅವನ್ನ ಅಡ್ಸ್ಕೊಂಡು ಹೋಗ್ತಾ ಇರ್ತಾರೆ.
ದಾರಶಿಕ್ ಹೋಯ್ದು ಇಲ್ಲಿಂದ ಆಗ್ರಾದಿಂದ ಡೆಲ್ಲಿಗೆ ಹೋಗ್ತಾನೆ, ಡೆಲ್ಲಿಯಿಂದ ಲಾಹೋರ್ಗೆ ಹೋಗ್ತಾನೆ, ಲಾಹೋರಿಂದ ಮುಲ್ತಾನ್ ಹೋಗ್ತಾನೆ, ಮುಲ್ತಾನಿಂದ ಸೌತ್ಗೆ ಹೋಗ್ತಾರೆ, ಅದೇ ಸಿಂಧಲ್ಲಿ ಅಲ್ಲಿ ಓಡೋಗ್ತಾ ಇರ್ತಾನೆ. ಅವನಿಂದ ಇವನು ಜೈಸಿಂಗ್ ಬಿಟ್ಟಿರ್ತಾನೆ, ಜೈಸಿಂಗ್ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಇವನು ಜೈಸಿಂಗ್ ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು ಕೂಡ ಅವನಿಗೆ ಸಪೋರ್ಟ್ ಆಗಿ ಇವನು ಔರಂಗಜೇಬ್ ಅವನಿಂದ ಇರ್ತಾನೆ. ಔರಂಗಜೇಬ್ ಅವಾಗ ಅಲ್ಲಿ ಒಂದು ಮುಲ್ತಾನಲ್ಲಿ ಇರ್ತಾನೆ. ಅವಾಗ ಅವನು ಸುದ್ದಿ ಬರುತ್ತೆ, ಶಾ ಶುಜಾ ಏನಿದ್ದಾನೆ, ಎರಡನೇ ಮಗ ಶಾ ಶುಜಾ ಏನಿದ್ದಾನೆ, ಅವನು ಬೆಂಗಾಲೂರು ರಾಜ ಆಗಿರ್ತಾನೆ. ಬೆಂಗಾಲೂರು ರಾಜ ಆಗಿದ್ದವನು ಅವನು ದಂಡ ಎತ್ಕೊಂಡು ಬರ್ತಾನೆ ಇವನ ಮೇಲೆ. ದಂಡ ಎತ್ಕೊಂಡು ಇನ್ನು ಹಿಂಗಿರೋ ಇವನು ಇದು ಆಗ್ರಾದಲ್ಲಿ ಯಾರೂ ಇಲ್ಲ, ನಾನೇ ಗೆದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವ್ನು ಭಾಳ ನಿಧಾನಕ್ಕೆ ಆರಾಮಾಗಿ ಜೋರಾಗಿ ಬರ್ತಾನೆ, ಅಲಹಾಬಾದ್ಗೆ ಬರ್ತಾನೆ. ಅವಾಗ ಕುದುರೆ ಮೇಲೆ ಕೂತ್ಕೊಂಡು ಔರಂಗಜೇಬ್ ನಿದ್ದೆ ಮಾಡದೆ, ಒಂದು ವಾರ ನಿದ್ದೆ ಮಾಡದೆ ಕುದುರೆ ಮೇಲೆ ಕೂತ್ಕೊಂಡು ಅವನು ಮುಲ್ತಾನಿಂದ ಅಲಹಾಬಾದ್ಗೆ ಬರ್ತಾನೆ. ಲೆಕ್ಕ ಹಾಕೊಳ್ಳಿ, ಏನು ಬರೀ ಕುದುರೆ ಮೇಲೆ ಬರಬೇಕು, ಬೇರೆ ಯಾವುದು ಇದಿಲ್ಲ. ಮುಲ್ತಾನಲ್ಲಿದೆ, ಅಲಹಾಬಾದಲ್ಲಿ. ಒಂದು ವಾರದಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಅವನು ಅಲಹಾಬಾದ್ಗೆ ಬಂದು ಯುದ್ಧದಲ್ಲಿ ಮಾನ್ಯ ಯುದ್ಧ ಆಗಬೇಕು, ರಾತ್ರಿ ತಲುಪ್ತಾನೆ. ಅಲ್ಲಿ ತಪ್ಪಿಟ್ಟು ಮಾರ್ಯ ಅಲ್ಲಿ ಶಾಸ್ತ್ರಿ ನೋಡ್ತಾನೆ, ಎದುರುಗಡೆ ನೋಡಿದ್ರೆ ಔರಂಗಜೇಬ್ ನಿಂತ್ಕೊಂಡಿದ್ದಾನೆ, ಅವ್ನು ಜಂಗಾಬಲ್ ಹುಡುಗ. ಅಷ್ಟು ಬಹಳ ದೊಡ್ಡ ಸೇನಾಪತಿ ಯುದ್ಧ ಇವನು. ಆಮೇಲೆ ಬೇರೆ ಬೇರೆ ತೊಂದರೆಗಳಿತ್ತು, ಆದ್ರೆ ಅವತ್ತಿನ ಕಾಲದ ಒಂದು ಅರ್ಹತೆ ಅವನಲ್ಲಿತ್ತು, ಔರಂಗಜೇಬ್. ಹಾಗಾಗಿ ಅವನೇ ಮುಂದಿನ ಒಬ್ಬ ರಾಜ ಆಗ್ಬೇಕಾಗತ್ತೆ. ಈ ಸಂಘರ್ಷಗಳನ್ನ ಹೇಳೋದಿದೆಯಲ್ಲ, ಆ ಪರಿಸ್ಥಿತಿ, ಆ ಸಂಘರ್ಷದ ಪರಿಸ್ಥಿತಿ ಹೇಳ್ದೆ ನಾಟಕ ಮಾಡೋಕ್ಕಾಗಲ್ಲ. ಸರ್ ಒಂದು ನಿಮಿಷ, ನಾನು ಮಧ್ಯೆ ನಿಲ್ಲಿಸ್ತೀನಿ ಅಂತಲ್ಲ, ಇದು ರತ್ನಶ್ರೀ ಮೇಡಮ್ ಅವರು ಅಲ್ಲ ತುಂಬ ದೊಡ್ಡ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ ಅವರು. ಅದೇ ಅಲ್ಲ, ತುಂಬ ದೊಡ್ಡ ಪ್ರಶ್ನೆನೇ ಕೇಳ್ಬಿಟ್ರು ಅವರು. ಆ್ಯಕ್ಚುಲಿ ಅವ್ರದ್ದೊಂದು ಪ್ರಶ್ನೆ ಇತ್ತು, ಅದನ್ನು ನೀವು ನಿಧಾನಕ್ಕೆ ಸಮಯ ಇದ್ದರೆ ಹೇಳಿ ಸರ್. ಸಾಮಾಜಿಕ ಅವ್ಯವಸ್ಥೆ ಮತ್ತು ರಾಜಕೀಯ ದೊಂಬರಾಟದ ಬಗ್ಗೆ ಯಾಕೆ ಮಾಡಲ್ಲ ಅಂತ ಈಗ ಉತ್ತರ ಬೇಡ, ಅದನ್ನು ನೀವು ಮುಂದೆ ಹೇಳ್ಬೋದು. ಫಣಿಮಾಲಾ ಮೇಡಮ್ ಅವರು ಈಗ ನಿಮ್ಮ ಪ್ರಶ್ನೆಯನ್ನು ಹೇಳ್ಬೋದು. ಆಮೇಲೆ ನಾಟಕನೇ ಕುರಿತು ಮಾತಾಡಬೇಕು ಅಂತ ಏನಿಲ್ಲ, ಯಾಕಂದರೆ ಅವರು ಮಂಡ್ಯ ಮುನ್ನಡೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಮಾಡ್ತಾ ಇರ್ತಾರೆ, ಅಥವಾ ಫಸ್ಟ್ ಸರ್ಕಲ್ದೊಂದಾಗಿದೆ, ಒಕ್ಕಲಿಗ ಉದ್ಯಮ ಆಗಿದೆ, ಮತ್ತು ಇಲ್ಲಿ ಮಂಡ್ಯದಲ್ಲಿ ಬೇರೆ ಬೇರೆ ಥರದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವರ ಬದುಕು ಅಂದರೆ ಅವರ ವೃತ್ತಿ ಬದುಕು ಮತ್ತು ಪ್ರವೃತ್ತಿ ಇವೆರನ್ನೂ ಇಟ್ಕೊಂಡು ಹಾಗೆ ಒಂದಷ್ಟು ಪ್ರಶ್ನೆಗಳು ಬಂದರೆ ಅವರು ಹೇಳೋಕ್ಕೆ ಈಸಿ ಆಗುತ್ತೆ. ಅವ್ರ ಕುಟುಂಬದ ಬಗ್ಗೆನೂ ಕೇಳ್ಬೋದು ನೀವು ಹಾಗೆ. ಓಕೆ, ಹಾಂ, ಎಲ್ರಿಗೂ ಆಗಬೇಕು. ಎಲ್ಲರಿಗೂ ನಮಸ್ಕಾರ. ಸರ್, ನನ್ನ ಪ್ರಶ್ನೆ ಮೊದಲನೇದು, ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದ್ದನ್ನು ಜಯರಾಮ್ ರಾಯ್ಪುರ್ ಸರ್ ಕಂಡ್ರು ಅಂತ ನನಗನ್ಸಿದೆ. ಯಾವುದನ್ನು ಓದಿದಾಗ ಅಂದರೆ ಚಾವುಂಡರಾಯ ಪುಸ್ತಕ ಅಂದರೆ ನಾಟಕವನ್ನು ಓದಿದಾಗ ನನಗದು ತುಂಬ ಅನ್ನಿಸ್ತು. ಇವತ್ತಿನವರೆಗೂ ಭರತೇಶ ವೈಭವ ಇದೆ, ಆದಿಪುರಾಣ ಇದೆ, ಯಾರೂ ಬಾಹುಬಲಿಯನ್ನು ಪಾತ್ರವಾಗಿಸ್ಕೊಂಡಿರಲಿಲ್ಲ ಸರ್. ಯು ಪೀಕ್ ದೇರ್. ಆ ಒಂದು ಸಂಭಾಷಣೆಯಲ್ಲಿ ಮತ್ತು ಆ ಪಾತ್ರವನ್ನು ತರೋದ್ರಲ್ಲಿ ಇಟ್ಸ್ ಹೈಲೈಟ್. ಸಾಹಿತ್ಯಶ್ರೀ ಪ್ರಶಸ್ತಿ ಖಂಡಿತವಾಗ್ಲೂ ಅದು ಜಸ್ಟಿಫಿಕೇಶನ್ ಫಾರ್ ದಟ್ ಇದಂತ ಅನಿಸುತ್ತೆ. ಯಾಕೆ ಅನ್ನಿಸ್ತು ಸರ್? ಅವ್ರು ಹೇಳಿದ್ರು ನೀವು ಎಲ್ಲವನ್ನು, ಈಗ ನಿಮ್ಮ ಒಂದು ಇಂಟ್ರಡಕ್ಷನ್ ಆಗಬೇಕಾದ್ರೆ ಎಲ್ಲ ಹೇಳಿದ್ರು IRS ಮಾಡಿದ್ದೀರಾ, ನೀವೊಂದು ಅರಸೊತ್ತಿಗೆ ಅಥವಾ ಆ ಥರ ಒಂದು ಲೆವೆಲಲ್ಲಿ ಇರಬೇಕಾದವರು ಇದೊಂದಷ್ಟು ಸಮಾಜಮುಖಿ ಕಾರ್ಯಗಳನ್ನೆಲ್ಲ ಮಾಡ್ತಿದ್ದೀರಾ ಅಂತೇಳಿ. ನೀವು ಚಾವುಂಡರಾಯನ ರಿಫ್ಲೆಕ್ಟ್ ಆಗ್ತಿದ್ಯಾ ನಿಮ್ಮ ಮನಸ್ಸಿನ ಒಳಗೆ? ಆ ಚಾವುಂಡರಾಯ ಅಥವಾ ನಿಮ್ಮ ಮನಸ್ಸಿನ ದ್ವಂದ್ವವನ್ನು ಚಾವುಂಡರಾಯನಲ್ಲಿ ನೀವು ರಿಫ್ಲೆಕ್ಟ್ ಮಾಡ್ಕೊಂಡಿದ್ದೀರಾ? ಈಗ ಯಾರೋ ಒಬ್ಬರಿಗೆ ಒಂದು ಪ್ರಶ್ನೆ ಕೇಳೋಣ. ಯಾರೋ ಒಬ್ರು ಕಾಲೇಜ್ ವಿದ್ಯಾರ್ಥಿ ಇದ್ದಾರೆ, ಅವ್ರು ಒಂದು ಪ್ರಶ್ನೆ ಕೇಳಿ, ನೋಡಪ್ಪ ನಿನ್ಗೆ ನಾನು ಸಂಪೂರ್ಣ ಅಧಿಕಾರ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಏನ್ ಬೇಕು ನೀನು ಯು ಕ್ಯಾನ್ ಡಿಸೈಡ್. ನೀನು ಯಾರ್ದೋ ಒಬ್ರು ಪ್ರತಿಮೆ ಹಾಕ್ಬೇಕು, ನೀನು ಯಾರು ಪ್ರತಿಮೆ ಹಾಕ್ತೀಯ? ಅವನ ಓದಿನ ಮೇಲೆ ಅಥವಾ ಅವನ ಹಿನ್ನೆಲೆ ಮೇಲೆ ಅವನು ಡಿಸೈಡ್ ಮಾಡ್ತಾನೆ. ನಾನು ಕೆಂಪೇಗೌಡರ ಪ್ರತಿಮೆ ಹಾಕ್ತೀನಿ, ನಾನು ಅಂಬೇಡ್ಕರ್ ಪ್ರತಿಮೆ ಹಾಕ್ತೀನಿ, ಅಥವಾ ಗಾಂಧಿ ಪ್ರತಿಮೆ ಹಾಕ್ತೀನಿ, ಇವಾಗ ಅವನೇನೋ ಅವ್ನು ಡಿಸೈಡ್ ಮಾಡ್ತಾನೆ. ಒಂದು ರೀತಿ ಅವತ್ತು ಆ ಸಂಪೂರ್ಣ ಅಧಿಕಾರ ಚಾವುಂಡರಾಯನಿಗಿತ್ತು. ಚಾವುಂಡರಾಯ ಯುದ್ಧ ಮಾಡಿ ಅಲ್ಲಿಗೆ ಹೋಗಿರ್ತಾರೆ, ಇಲ್ಲಿಗೆ ನಿಮ್ಮ ಎಲ್ಲೋರಾಗಿಲ್ಲೋರು ಆ ಪ್ರದೇಶಕ್ಕೆ ಹೋಗಿರ್ತಾರೆ, ಮಹಾರಾಷ್ಟ್ರ ಪ್ರದೇಶಕ್ಕೆ ಹೋಗಿರ್ತಾರೆ. ಅದೆಲ್ಲ ನೋಡ್ಕೊಂಡ್ ಎಲ್ಲೋರಾಗಿಲ್ಲೋ ಅದೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ. ಯಾತಕ ಮಾತಿಗೆ ನೋಡ್ಕೊಂಡು ಬಂದಿರ್ತಾರೆ ಅಂತ ಹೇಳಿದ್ರೆ ಅದೇ ಒಂದು ವಾಸ್ತುಶಿಲ್ಪ ನಿಮ್ಗೆ ಇದರಲ್ಲೂ ಕೂಡ ಇದೆ, ದೊಡ್ಡ ಬೆಟ್ಟದಲ್ಲಿ ಕೂಡ ಇದೆ. ಸೊ ಅವ್ರಿಗೆ ಒಂದು ಇದಿತ್ತು, ಒಂದು ಸ್ವಾತಂತ್ರ್ಯ ಇತ್ತು. ಯಾಕೆಂದ್ರೆ ಅವರು ಆಲ್ಮೋಸ್ಟ್ ಲೈಕ್ ಡಿಫ್ಯಾಕ್ಟೋ ರೂಲ್ ಹತ್ರ ಇದ್ರು. ಒಂದು ಸ್ವಾತಂತ್ರ್ಯ ಇತ್ತು, ಯಾರು ಪ್ರತಿಮೆ ಬೇಕಿರೋ ಮಾಡ್ಬೋದಾಗಿತ್ತು. ಅವರು ಅವತ್ತು ತೀರ್ಥಂಕರನ ಪ್ರತಿಮೆ ಮಾಡೋದಿಲ್ಲ. ತನಗೆ ಆದರ್ಶ ಅಂತ ಹೇಳಿ ಯಾರು ಆಲೋಚನೆ ಅವರ ಒಂದು ಮನಸ್ಸಿಗೆ ಬರುತ್ತೋ ಅವನ ಪ್ರತಿಮೆ ಮಾಡ್ತಾರೆ, ಬಾಹುಬಲಿ ಪ್ರತಿಮೆ ಮಾಡ್ತಾರೆ. ಬಹಳ ಸುಂದರವಾದಂಥ ಬಹಳ ಗ್ರೇಟ್ ಪ್ರತಿಮೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅವಾಗ ಆ ಬಾಹುಬಲಿ ಪ್ರತಿಮೆನೇ ಯಾತಕಲ್ಲಿ ಬರಬೇಕಾಗಿತ್ತು, ಅದಕ್ಕೆ ಕೆಲವೊಂದು ಕಡೆ ಉತ್ತರ ಹೇಳಿಸ್ಬೇಕಾಗಿತ್ತು. ಆ ಉತ್ತರನ ಬೇರೆ ಯಾವುದೇ ಕ್ಯಾರೆಕ್ಟರಿಂದ ಉತ್ತರ ಹೇಳ್ಸಕ್ ಆಗ್ತಾ ಇರಲಿಲ್ಲ. ನಾನು ಬಹಳ ಪ್ರಯತ್ನ ಪಟ್ಟೆ, ಬೇರೆ ಯಾವ್ದೇ ಕ್ಯಾರೆಕ್ಟರಿಂದ ಆ ಮಾತನ್ನು ತರ್ಸಕ್ಕಾಗುತ್ತಾ ಹಾಗೆ ಅಂತ ಹೇಳಿ. ಅಂದ್ರೆ ಬಾಹುಬಲಿ ಒಂದು ರೀತಿ ಚಾವುಂಡರಾಯನ ಆದರ್ಶ, ಅದು 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 ಒಂದು ರೀತಿ ಬಾಹುಬಲಿ ಮೂರ್ತಿ ಹೇಗೆ ಅಷ್ಟು ಹೌದೋ
ಅದು ಚಾವುಂಡರಾಯನ ಮೂರ್ತಿ ಕೂಡ, ಅದು ಚಾವುಂಡರಾಯನ ಆದರ್ಶ ಮೂರ್ತಿ. ಅದನ್ನ ಯಾರ ಹತ್ರನಾರ ಹೇಳ್ಸಕ್ಕಾಗತ್ತ ಅಂತ ಯಾರಿಗೂ ನಮ್ಗೆ ಪಾತ್ರ ಹೊಳಿಲಿಲ್ಲ. ಕಡೆಗಿಲ್ಲ ಇದಿಲ್ಲ, ನನಗೆ ಬಹುಶಃ ಬಾಹುಬಲಿನ ಸ್ಟೇಜ್ ಮೇಲೆ ತರಲೇಬೇಕಾಗ್ತದೆ ಹಾಗೆ ಅಂತ. ಅದು ತರಬೇಕಾದ್ರೆ ಏನು ಅಂದ್ರೆ ಒಂದು ಕನಸಿನ ದೃಶ್ಯ ಅನ್ನೋ ರೀತಿನಲ್ಲಿ ಅದನ್ನ ತರಬೇಕು. ಅಂದ್ರೆ ಇವ್ರಿಗೆ ಡೈರೆಕ್ಟರ್ಗೆ ಬಿಟ್ಬಿಡೋಣ, ನಾನು ಕನಸಿನ ದೃಶ್ಯ ಅನ್ನೋ ರೀತಿ ಬರೆದ್ಬಿಡ್ತೀನಿ, ಆಮೇಲೆ ಡೈರೆಕ್ಟರ್ ಬೇಡ, ಡೈರೆಕ್ಟರ್ ಹೇಗೆ ಬೇಕಿದ್ರು ಅವ್ರು ತಕ್ಕಂತೆ ಅದು ಬಾಹುಬಲಿ ಸ್ಟೇಜ್ ಮೇಲೆ ತರ್ತಾರೋ, ಬಾಹುಬಲಿ ನಿಲ್ಸ್ಬಿಟ್ಟೆ ಮಾತಾಡಿಸ್ತಾರೋ, ಅಥವಾ ಆ ಶರೀರ ವಾಣಿಯಲ್ಲಿ ಬಾಹುಬಲಿ ಮಾತಾಡಿಸ್ತಾರೋ, ಏನಾರ ಮಾಡಿಸ್ಕೊಳ್ಳಿ. ಬಟ್ ಬಾಹುಬಲಿನ ಸ್ಟೇಜ್ ಮೇಲೆ ತಂದು ಸ್ವಗತ ಎಲ್ಲೂ ಇಲ್ವಲ್ಲ ಸರ್, ನಿಮ್ಮ 3 ನಾಟಕದಲ್ಲೂ ಸ್ವಗತನೇ ಇಲ್ಲ. ಇದೆ ಸ್ವಗತದಲ್ಲಿ ಅಂದ್ರೆ ಸಣ್ಣ ಸಣ್ಣ ಪುಟ್ಟ, ಅಲ್ಲಿ ಇಲ್ಲಿ ಜಾಸ್ತಿ ಹೈಲೈಟ್ ಆಗಿಲ್ಲ, ಸಣ್ಣ ಪುಟ್ಟ ಇದೆ. ಆದ್ರೆ ಇಲ್ಲಿ ಆ ಒಂದು ಕನಸಿನ ದೃಶ್ಯವಾಗಿ ಬಾಹುಬಲಿ ತಂದು ಅದನ್ನ ಹೇಗ್ ಬೇಕಾದ್ರೂ ಆದ್ರೆ ಆ ಮಾತು ಬಹಳ ಮುಖ್ಯ ಆಗಿತ್ತು. ಆ ಚಾವುಂಡರಾಯ ಮತ್ತು ಬಾಹುಬಲಿ ಮಧ್ಯೆ ಮಾತಿದೆಯಲ್ಲ, ಅದನ್ನ ಆ ಮಾತು ತರಬೇಕಾಗಿತ್ತು. ಇನ್ನೊಂದು ಪಾಸಿಬಿಲಿಟಿ ಇತ್ತು, ಅಂದ್ರೆ ನಮ್ಮ ಕೆ.ವಿ. ನಾರಾಯಣ ಸ್ವಾಮಿ ಅವರು ಬಹಳ ಒಳ್ಳೆ ಒಂದು ಕಮೆಂಟ್ ಮಾಡಿದ್ರು. ಏನ್ ಹೇಳಿದ್ರು ಅಂದ್ರೆ, ನೀವು ರನ್ನನ್ನ ನೀವು ಬರೀ ಅಬ್ಸರ್ವರ್ ಆಗಿ ತಂದಿದ್ದೀರಾ ನಾಟಕದಲ್ಲಿ, ಪಾರ್ಟಿಸಿಪೆಂಟ್ ಆಗಿ ತರಬೇಕಾಗಿತ್ತು, ಪಾರ್ಟಿಸಿಪೆಂಟ್ ಆಗಿ ತರಕ್ಕಾಗಿಲ್ಲ. ಅಲ್ಲಿ ಸ್ವಲ್ಪ ಪಾರ್ಟಿಸಿಪೆಂಟ್ ಆಗಿ ತರೋದು ಸ್ವಲ್ಪ ಕಷ್ಟ ಇತ್ತು. ಕವಿಯಾಗಿ ಅವನು ಈ ರೀತಿ ಎಲ್ಲ ಯುದ್ಧಗಳಲ್ಲಿ ಪಾರ್ಟಿಸಿಪೆಂಟ್ ಆಗೋದು ಬಹಳ ಕಷ್ಟ ಇತ್ತು ಒಂದು. ಮತ್ತೆ ಎರಡನೇದಾಗಿ ಅವತ್ತಿನ ಇತಿಹಾಸಕ್ಕೆ ಅಪಚಾರ ಆಗದ ರೀತಿಯಲ್ಲಿ, ಇತಿಹಾಸಕ್ಕೆ ಟ್ರೂ ಟು ಹಿಸ್ಟ್ರಿ ಅನ್ನೋ ರೀತಿ ಬರೆಯೋ ಸಂದರ್ಭದಲ್ಲಿ ಅವನು ಈಗ ರನ್ನ ಏನಿರ್ತಾನೆ, ಅವ್ನು ಚಾವುಂಡರಾಯ ನೋಡೋಕೆ ಬಂದಾಗ ಬಹುಶಃ ಅವನಿಗೆ ಒಂದು 18-20 ವರ್ಷ, ತುಂಬ ಭಾಳ ಯಂಗ್ಸ್ಟರ್. ಮತ್ತು 15 ವರ್ಷಗಳ ಕಾಲ ಅವ್ನು ಚಾವುಂಡರಾಯನ ಜೊತೆ ಇರ್ತಾನೆ. ಬಹುಶಃ ಅವ್ನು ಚಾವುಂಡರಾಯನ ಜೊತೆ ಬರೋ ಸಾಧ್ಯತೆ ಇದ್ದಿದ್ದೇ ಈ ಒಂದು 733-34 ಆ ಸಂದರ್ಭದಲ್ಲಿ ಅವ್ನು ಬಂದು ಮೀಟ್ ಮಾಡೋ ಸಾಧ್ಯತೆ ಇದೆ. ಅದಕ್ಕಿಂತ ಮುಂಚೆ ಚಾವುಂಡರಾಯನೇ ಇರ್ತಿರ್ಲಿಲ್ಲ, ಚಾವುಂಡರಾಯನೇ ಎಲ್ಲೆಲ್ಲ ಸುತ್ತಾ ಇದ್ದ. ಆಗ ಆ ಸಂದರ್ಭದಲ್ಲಿ ಬಂದಿರ್ತಾನೆ. ಚಾವುಂಡರಾಯ ಸತ್ತಿದ್ದು ಬಹುಶಃ ಒಂದು 789-790 ಸುಮಾರಿಗೆ ಚಾವುಂಡರಾಯ ನ್ಯಾಚುರಲ್ ಕಾಸಸ್ ಇಂದ ಸಾಯ್ತಾನೆ. ಸೊ ಆ 15 ವರ್ಷಗಳ ಕಾಲ ರನ್ನ ಚಾವುಂಡರಾಯನ ಜೊತೆಲಿ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಕೂಡ ಚಾವುಂಡರಾಯನಿಗೂ ಕೂಡ ರನ್ನನು ಕೂಡ ಅಷ್ಟೊಂದು ಮೆಚುರಿಟಿ ಇದೆ ಅಂತ ಅನಿಸ್ಲ, ಅಥವಾ ರನ್ನನ ಒಂದು ಪಾರ್ಟಿಸಿಪೆಂಟ್ ಆಗಿ ಮಾಡಬೇಕು ಅಂತ ಅದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ನನಗೇನೋ. ಒಂದು ಸ್ವಲ್ಪ ಅದು ಬಹಳ ಕೃತಕವಾಗ್ಬಿಡುತ್ತೆ ಅಂತ ಅನಿಸ್ತು. ಹಾಗಾಗಿ ರನ್ನನ ಒಬ್ಬ ಪಾರ್ಟಿಸಿಪೆಂಟ್ ಆಗ್ತಿರಲ್ಲ, ಒಬ್ಬ ಅಬ್ಸರ್ವರ್ ಆಗಿ ಹಾಗೆ ನಾಟಕದಲ್ಲಿ ತಂದಿದೆ ಹಾಗೆ. ಸರ್ ಧನ್ಯವಾದ. ಆ್ಯಕ್ಚುಲಿ ಕವಿ ಸಮಯ ಅಂತ ಇರುತ್ತಲ್ಲ, ಆ ಥರದಲ್ಲಿ ನಾಟಕ ಬರೆಯೋರಿಗೂ ಆ ಥರದ ಸಮಯಗಳು ಬರ್ತವೆ. ಸಂಘರ್ಷಗಳ ಜೊತೆ ಕೆಲಸ ಮಾಡುವಾಗ ಒಂದು ದೃಶ್ಯದ ಕಲ್ಪನೆ ಹೇಳೋಕ್ಕಾಗಲ್ಲ ಯಾವ ಥರ ಬರುತ್ತೆ ಅಂತ ಹೇಳಿ ಅಂತ. ಪಾತ್ರ ಮತ್ತು ದೃಶ್ಯ ಎರಡನ್ನೂ ಕಲ್ಪಿಸ್ಕೊಂಡು ಯೋಚನೆ ಮಾಡೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಆ ಸಾಹಿತಿನೂ ಕೆಲಸ ಮಾಡ್ತಿರ್ತಾನೆ, ಹಾಗೆಯೇ ಒಬ್ಬ ನಾಟಕಕಾರನಾಗಿ ಯೋಚನೆ ಮಾಡುವಾಗ ಒಬ್ಬ ಕವಿ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ನಿರ್ದೇಶಕನೂ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಅದೊಂದು ದೃಶ್ಯದ ಕಲ್ಪನೆ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಡಾಕ್ಟರ್ ಕೆಂಪಮ್ಮ ಅವರಂತೂ ನಮ್ಮ ಜಯರಾಮ್ ರಾಯ್ಪುರ್ ಅವ್ರ ಬಗ್ಗೆ ಒಂದು ದೊಡ್ಡ ಗ್ರಂಥವನ್ನೇ, ಜೀವನ ಚರಿತ್ರೆಯನ್ನೇ ಇಲ್ಲಿವರೆಗೆ ತಂದಿದ್ದಾರೆ. ಹಾಗಾಗಿ ಅವ್ರದ್ದು ನೂರಾರು ಪ್ರಶ್ನೆಗಳಿರ್ಬೋದು. ಆ ಪ್ರಶ್ನೆಗಳಲ್ಲಿ ಒಂದೇ ಒಂದು ಸರಳವಾದ ನೇರವಾದ ಚಿಕ್ಕ ಪ್ರಶ್ನೆ ಕೇಳ್ತಾರೆ. ಈಗಾಗಲೇ ಪ್ರಾಸಂಗಿಕವಾಗಿ ಮೊದಲು ಬಂತು, ಈಗಲೂ ಬಂದಿದೆ. ಇವರ ಇಡೀ ನಾಟಕಗಳನ್ನ ನೋಡಿದಾಗ ಪ್ರಮುಖವಾಗಿ ಅನ್ವೇಷಣಾ ಗುಣ ನಾಟಕಕಾರರಲ್ಲಿ ಎದ್ದು ಕಾಣುತ್ತೆ. ಅಂದರೆ ಮುಖ್ಯವಾಗಿ ಇತಿಹಾಸದ ಅಥವಾ ಆದರ್ಶನೀಯ ವ್ಯಕ್ತಿತ್ವದ ಮಾದರಿಗಳನ್ನು, ಮಾನವೀಯತೆಯನ್ನು, ಸತ್ಯಸಂಧತೆಯನ್ನು, ಜೀವನದ ಪರಮ ಸತ್ಯಗಳನ್ನು ಐತಿಹಾಸಿಕ ಆಂಧ್ರದಲ್ಲಿ ತಮ್ಮ ಅನ್ವೇಷಣಾ ಗುಣದಿಂದ ಹುಡುಕ ಹೊರಟು ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಆದರೆ ಚಾವುಂಡರಾಯ ನಾಟಕದಲ್ಲಿ ಒಟ್ಟಾರೆ ಇತಿಹಾಸವನ್ನ ಹೆಚ್ಚು ಮುನ್ನೆಲೆಗೆ ತರುವಂತ ನಿಟ್ಟಿನಲ್ಲಿ ರನ್ನನಿಗೆ ಸಿಗಬೇಕಾದಂತಹ ಒಂದು ಪ್ರಾಮುಖ್ಯತೆ ನಾಟಕದಲ್ಲಿ ಸಿಗಲಿಲ್ವೇನೋ ಅನ್ನೋ ಪ್ರಶ್ನೆ ನನ್ನಲ್ಲಿ ಈಗಾಗಲೇ ಗುರ್ತು ಮಾಡ್ಕೊಂಡಿದೆ. ಈಗಾಗಲೇ ಅದು ಪ್ರಾಸಂಗಿಕವಾಗೂ ಕೂಡ ಬಂದಿದೆ. ಹಾಗೆ ಇತಿಹಾಸಕ್ಕೆ ಹೆಚ್ಚು ಆದ್ಯತೆ ಕೊಡುವ ಹಿನ್ನೆಲೆಯಲ್ಲಿ ರನ್ನನಿಗೆ ನಾಟಕದಲ್ಲಿ ಸಿಗಬೇಕಾದ ಪ್ರಾಮುಖ್ಯತೆ ಸಿಗಲಿಲ್ವೇನೋ ಅನ್ನೋದು ನನ್ನ ಪ್ರಶ್ನೆ. ಕೆಂಪಮ್ಮ ಅವ್ರ ಪ್ರಶ್ನೆ, ರನ್ನನಿಗೆ ಆ ನಾಟಕದಲ್ಲಿ ಸೂಕ್ತವಾದಂತ ಸ್ಥಾನಮಾನ ಕೊಟ್ಟಿದ್ದೀರಾ ಹಾಗೆ ಅಂತೇಳಿ, ಅಥವಾ ಕೊಟ್ಟಿದ್ದೀರಾ ಅಥವಾ ಕಡಿಮೆ ಆಯ್ತಾ ಹೀಗೆ ಅಂತೇಳಿ. ಕಡಿಮೆ ಆಯ್ತು ಅನ್ನೋ ಒಂದು ಪರಿಸ್ಥಿತಿ ಏನಿದೆ. ನಾಟಕ ಏನಿದೆ, ನಾಟಕದ ನಾನು ಮೊದಲೇ ಹೇಳಿದ ಸಂಘರ್ಷ ಬಹಳ ಮುಖ್ಯ. ರನ್ನ ಮತ್ತು ಚಾವುಂಡರಾಯನ ಮಧ್ಯೆ ಏನು ದೊಡ್ಡ ಏನು ಸಂಘರ್ಷ ಇಲ್ಲ, ಗೊತ್ತಾಯ್ತು. ಚಾವುಂಡರಾಯ ಮತ್ತು ಬೇರೆ ಗೋವಿಂದರಸ, ಅವನು ಪಾಂಚಾಲ, ಎಲ್ಲರೂ ಅವ್ರ ಮಧ್ಯೆ ಸಂಘರ್ಷ ಇದೆ. ರನ್ನ ಮತ್ತು ಚಾವುಂಡರಾಯ ಮತ್ತು ರಕ್ಕಸಗಂಗನ ಮಧ್ಯೆ ಬಹಳ ದೊಡ್ಡ ಸಂಘರ್ಷ ಇದೆ. ಹಾಗೆ ರನ್ನ ಮತ್ತು ಚಾವುಂಡರಾಯ ಮಧ್ಯೆ ಏನು ಈ ಸಂಘರ್ಷ ಇಲ್ಲ. ಹಾಗಾಗಿ ಎಲ್ಲಿ ಆ ಒಂದು ಸಂಘರ್ಷದ ಒಂದು ಇನ್ಹೆರೆಂಟ್ ಪಾತ್ರ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಆ ಪಾತ್ರನ ತುಂಬಾ ಬೆಳೆಸ್ಕೊಂಡು ಹೋಗಕ್ಕಾಗಲ್ಲ. ಆದರೆ ಒಬ್ಬ ಸಾಮಾನ್ಯ ಹುಡುಗನಾಗಿ ಬಂದಂತ ರನ್ನನನ್ನ, ಅವನ ಒಂದು ರೀತಿ ಚಾವುಂಡರಾಯನ ನೆರಳಾಗಿದ್ದ, ಅವನು ಒಂದು ಇದು ಏನಿದೆ ಪರಶುರಾಮ ಚರಿತೆಯನ್ನ ಬರೆದ, ಮತ್ತು ಆ ಒಂದು ಕಡೆ ದೃಶ್ಯದವರೆಗೂ ಕೂಡ ರನ್ನ ಅವನ ಜೊತೆಲಿ ಇರ್ತಾನೆ. ಮತ್ತು ಬಹಳ ಘನವಾದಂತ ಚರ್ಚೆಯನ್ನ
ಅವನು ಚಾಮುಂಡರಾಯನ ಜೊತೆ ಮಾಡ್ತಾನೆ. ಆ ಗಹನವಾದ ಚರ್ಚೆ ಮಾಡುವಂತ ಒಂದು ಸಾಮರ್ಥ್ಯ ಅವನಲ್ಲಿದೆ, ಅವನ ಒಂದು ಪರ್ಸನಾಲಿಟಿ, ವ್ಯಕ್ತಿತ್ವ ಅವನಲ್ಲಿದೆ. ಅದು ಕೂಡ ಒಂದು ನಾಟಕದಲ್ಲಿ ಬಹಳ ಸ್ಪಷ್ಟವಾಗಿ ಬಿಂಬಿತವಾಗ್ತಾ ಇದೆ. ಹಾಗಾಗಿ ರನ್ನನನ್ನ ಬೆಳೆಸಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ, ಆದ್ರೆ ರನ್ನನನ್ನ ಮುಖ್ಯ ಕ್ಯಾರೆಕ್ಟರ್ ಮಾಡಕ್ ಆಗ್ತಿರ್ಲಿಲ್ಲ. ರನ್ನನ್ ಎಷ್ಟು ಬೆಳೆಸ್ಬೇಕೋ ಅಷ್ಟು ಬೆಳೆಸಿದೆ. ಆ ಲದ್ಯ ಮೇಲೆ ಅವನು ರನ್ನ ಏನ್ ಪದ್ಯ ಬರೆದಿದ್ದಾನೆ, ಆ ಪದ್ಯ ಎಷ್ಟು ಸುಂದರವಾಗಿದೆ ಅನ್ನುವ ಆಧಾರದ ಮೇಲೆ ನೀವು ನಿರ್ಣಯ ತೆಗೆದುಕೊಳ್ಳಿ. ಅಂದ್ರೆ ಒಬ್ಬ ರನ್ನಡ ಅಂತ ಒಬ್ಬ ಕವಿ ಲದ್ದಿ ಮೇಲೆ ಪದ್ಯ ಬರೆಯೋದು, ಅದ್ರ ಮೇಲೆ ಕೂಡ ಸುಂದರವಾದ ಪದ್ಯ ಬರೀಬಲ್ಲ ಅಂತ ಹೇಳಿ ನಾವು ತೋರಿಸ್ಬೇಕು, ನಾಟಕರಾಗಿ ತೋರಿಸ್ಬೇಕು. ಅವಾಗ ಏನೈತೆ ಅಲ್ಲಿ ಇದು ಹಾಸ್ಯನೂ ಇದೆ, ಅವನ ಒಂದು ಇದೇನಿದೆ ಬಹಳ ಒಂದು ಕಾವ್ಯ ಗುಣ ಏನಿದೆ. ಲದ್ದಿ ಮೇಲೆ ಬರಿಬೇಕಾ, ಲದ್ದಿ ಮೇಲೆ ಬರಿ ತೋರಿಸ್ತೀವಿ. ಅವನ ಸಾಹಸ ಪ್ರವೃತ್ತಿ ಇದೆ, ಅದನ್ನ ತೋರಿಸ್ಬೇಕು. ಅದನ್ನ ತೋರಿಸೋ ಪ್ರಯತ್ನ ಮಾಡಿದ್ವಿ. ಸರಿಯಾಗಿದೆ ಸಂಪೂರ್ಣವಾಗಿದೆ ಗೊತ್ತಿಲ್ಲ, ಪ್ರಯತ್ನ ಅಂತೂ ಸ್ಪಷ್ಟವಾಗಿದೆ. ಇದು ಇಲ್ಲ, ಇಡೀ ನಾಟಕದಲ್ಲಿ ಏನಂದ್ರೆ ರನ್ನನ ಪ್ರವೇಶದಿಂದ ನಾಟಕಕ್ಕೆ ಒಂದು ಗತಿ ಬರುತ್ತೆ. ಚಾವುಂಡರಾಯ ಬೆಳೆದ ಹಾಗೆ ರನ್ನನ ಬೆಳೀತಾ ಹೋಗ್ತಾನೆ, ನಾಟಕನ ಬೆಳೀತಾ ಹೋಗುತ್ತೆ. ಹಾಗಾಗಿ ಚಾವುಂಡರಾಯನ ನೆರಳು ಅನ್ನೋದಷ್ಟೇ ಅಲ್ಲ, ಅದು ರನ್ನ ಅಲ್ಲಿ ಬೇರೆ ಥರದಲ್ಲೂ ಇಂಟರ್ಪ್ರಿಟ್ ಮಾಡೋಕ್ಕೆ ಸಾಧ್ಯ ಇದೆ. ಅದನ್ನು ಬೇರೆ ಥರದಲ್ಲೂ ನೋಡೋಕ್ಕಾಗತ್ತೆ. ಒಬ್ಬೊಬ್ಬ ನಿರ್ದೇಶಕರು ಒಬ್ಬರು ಒಂದೊಂದು ಥರದಲ್ಲಿ ನೋಡ್ತಾರೆ ಅಂತ ಅಷ್ಟೇ. ಧನ್ಯವಾದ. ಇರಲಿ. ನಮಸ್ಕಾರ ಸರ್, ನಾನು ಡಾಕ್ಟರ್ ನೀತಾ. ನನಗನ್ಸಿದ್ದೇನು ಅಂದರೆ, ಈಗ ಕುವೆಂಪು ನಾಟಕಗಳನ್ನ ನಾವು ಗಮನಿಸಿದಾಗ ಅಥವಾ ಓದಿದಾಗ ಕುವೆಂಪುನೇ ಹೇಳುತ್ತೆ, ನನ್ನ ನಾಟಕದಲ್ಲಿ ಬರುವ ಪಾತ್ರಗಳು ಮನೋರಂಗದಲ್ಲಿ ಅಭಿನಯಿಸ್ತವೆ ಅಂತ. ಆದರೆ ನಿಮ್ಮ ನಾಟಕಗಳನ್ನ ನೋಡಿದ್ರೆ, 3 ನಾಟಕಗಳನ್ನ ಗಮನಿಸಿದ್ರೆ, ಇವು ರಂಗಕ್ರಿಯೆಗಾಗಿ, ರಂಗ ಪ್ರಯೋಗಕ್ಕಾಗಿ ಬರೆದ ರಂಗಪಠ್ಯ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಬಹಳ ಒಳ್ಳೆ ಒಂದು ಪ್ರಶ್ನೆ ಇದು. ಏನಾಗುತ್ತೆ, ಈಗ ಕುವೆಂಪುನೇ ನೋಡಿ, ಬಹಳ ಒಂದು ಶ್ರೇಷ್ಠ ನನ್ನ ಪ್ರಕಾರ ಬಹಳ ಶ್ರೇಷ್ಠ ನಾಟಕಕಾರ. ಮತ್ತು ಅವರ ನಾಟಕಗಳೇನಿದೆ ಅದು ಸಂಪೂರ್ಣವಾಗಿದೆ, ಒಂದು ನಾಟಕ ಪಠ್ಯವಾಗಿ ಅದು ಸಂಪೂರ್ಣವಾಗಿದೆ. ನೀವು ರಂಗದ ಮೇಲೆ ತರಕ್ಕಾಗುತ್ತೋ ಬಿಡುತ್ತೋ ಅದು ನಿಮ್ಮ ಇದು, ಇಟ್ಸ್ ಯುವರ್ ಬಾದರೇಷನ್, ಇಟ್ಸ್ ಯುವರ್ ಚಾಲೆಂಜ್. ಅದಕ್ಕೆ ಕೋಪಿ ಆಗ್ತಾರೆ, ಅದಕ್ಕೆ ತಲೆ ಕೆಡಿಸ್ಕೋಬೇಕು. ಆದರೆ ಏನಾಯ್ತು, ಅದು ಅವರ ನಾಟಕಗಳನ್ನ ರಂಗದ ಮೇಲೆ ತರೋದು ಬಹಳ ಕಷ್ಟ ಅನ್ನೋ ಕಾರಣಕ್ಕೋಸ್ಕರ ಆ ನಾಟಕಗಳು ಬಹಳಷ್ಟು ಕಾಲ ಇವತ್ತಿನವರೆಗೂ ಕೂಡ ಅವು ಪಠ್ಯಗಳಾಗಿ ಬಹಳ ಗ್ರೇಟ್ ಪಠ್ಯಗಳಾಗಿ ಉಳಿದ್ಬಿಟ್ಟಿವೆ ಹೊರತು ರಂಗದ ಮೇಲೆ ತರೋದು ಬಹಳ ಕಷ್ಟ. ರಕ್ತಾಕ್ಷಿ ತರೋದು ಎಷ್ಟು ಕಷ್ಟ ಆಗುತ್ತೆ, ಅದು ಇಂಪಾಸಿಬಲ್ ಅನ್ನೋ ಮಟ್ಟದ ಕಷ್ಟ ಅದು. ಹಾಗಾಗಿ ಒಂದ್ ರೀತಿ ಎಲ್ಲ ಒಂದ್ ಕಡೆ ಒಬ್ಬ ನಾಟಕ ಬರೆಯೋ ಸಂದರ್ಭದಲ್ಲಿ ಒಂದು ಆಸೆ ಇದ್ದೇ ಇರುತ್ತೆ. ಇಲ್ಲ, ನಮ್ಮ ಬರೆಯೋ ನಾಟಕ ಏನಿದೆ ಅದು ರಂಗದ ಮೇಲೆ ಕೂಡ ಬಂದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನುವ ಒಂದು ಆಸೆ ಇರುತ್ತೆ. ಅದಕ್ಕೆ ಮೊದಲನೇ ನಾಟಕ 3ನೇ ನಾಟಕ ಅದಕ್ಕೆ ಸರಿಯಾಗಿದೆ. ಆಕ್ಚುಲಿ ನನಗೆ ವಾರಸದಾದಲ್ಲಿ ಇನ್ನೊಂದು 3-4 ದೃಶ್ಯಗಳು, ಬಹಳ ಮುಖ್ಯವಾದ ದೃಶ್ಯಗಳು ಬರೀಬೇಕಾಗಿತ್ತು. ನಾನು ಹೆದರೋಗ್ಬಿಟ್ಟೆ. ಯಾತಕ್ಕೆ ಅಂತ ಹೇಳಿದ್ರೆ, ಇವಾಗಲೇ ಇದು ಮಾಡಬೇಕು ಅಂದ್ರೆ 3 ಗಂಟೆ ಆಗ್ಬಿಡುತ್ತೆ, ಇನ್ನು 3-4 ದೃಶ್ಯ ಹಾಕ್ಬಿಟ್ರೆ ಇದು 3:30 ಗಂಟೆ 4 ಗಂಟೆ ಆಗೋಗ್ಬಿಡುತ್ತೆ. ಆ ಹೆದರಿಕೆನಲ್ಲಿ ಒಂದು ರೀತಿ ಸ್ವಲ್ಪ ಲಿಮಿಟ್ ಮಾಡ್ಕೊಂಡಿಲ್ಲ, ಅಟ್ಲೀಸ್ಟ್ ಮಾಡೋದಾದ್ರೆ ಅಟ್ಲೀಸ್ಟ್ 3 ಗಂಟೆಗಾರು ಮಾಡಲಿ ಅನ್ನೋ ರೀತಿನಲ್ಲಿ ಅದನ್ನ ಒಂದು ವಾರಸದಾರನ ಒಂದು 2-3 ದೃಶ್ಯಗಳನ್ನ ಬಿಟ್ಟು ಅದು ನಾನು ಮುಗಿಸ್ದೆ, ವಾರಸದಾರ ಮುಗಿಸ್ದೆ. ನಾನು ಮೊದಲೇ ಹೇಳಿದೆ, ಅದು ಒಂದು ರೀತಿಯಲ್ಲಿ ಅದು ಆಧುನಿಕ ಮಹಾಭಾರತನ ನೀವು ಬರೀ 1 ಗಂಟೆಯಲ್ಲಿ ಹೇಳಿ, 1.5 ಗಂಟೆಯಲ್ಲಿ ಹೇಳಿ ಹೇಳಕ್ಕಾಗಲ್ಲ. ಅದು ಹೇಳ್ಬೇಕು ಅಂದ್ರೆ ನಿಮ್ಗೆ ಒಂದಷ್ಟು ಗಂಟೆಗಳು ಬೇಕಾಗುತ್ತೆ. ಯಾಕೆಂದ್ರೆ ಆ ಪ್ರತಿಯೊಂದು ಪಾತ್ರಕ್ಕೂ ನೀವು ಏನೋ ಒಂದು ನ್ಯಾಯ ಒದಗಿಸ್ಬೇಕಾಗತ್ತೆ. ಆ ಪಾತ್ರವನ್ನು ಬಿಲ್ಡಪ್ ಮಾಡಕ್ಕೆ ನಿಮ್ಗೆ ಸ್ವಲ್ಪ ಒಂದೆರಡು ದೃಶ್ಯಗಳು ಬೇಕಾಗುತ್ತೆ. ಇಲ್ಲದ್ರೆ ಆ ಪಾತ್ರಗಳು ಸಂಪೂರ್ಣವಾಗಿ ಸೃಷ್ಟಿ ಆಗೋದಿಲ್ಲ. ಆ ವೇದಿಕೆಯನ್ನು ಬಂದಾಗ ಸುಮ್ಮನೆ ಏನೋ ಒಂದು ರೀತಿ ಆಭಾಸ ಆಗುತ್ತೆ. ಆ ಪಾತ್ರಗಳಿಗೆ ಒಂದೇನು ಪೋಷಣೆ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ 1-2 ದೃಶ್ಯಗಳು ಬೇಕಾಗುತ್ತೆ. ಅದು 1-2 ದೃಶ್ಯಗಳು ಒಂದು 10-6 ಪಾತ್ರಗಳಾಗಬೇಕು ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ 25-30 ದೃಶ್ಯ, 25-30 ದೃಶ್ಯ ಅಂದ್ರೆ ನಿಮ್ಗೆ 4 ಗಂಟೆ 5 ಗಂಟೆ ಒಂದು ನಾಟಕ ಆಗ್ಬಿಡುತ್ತೆ. ಸೊ ಈ ಒಂದು ಒಬ್ಬ ನಾಟಕಕಾರನಾಗಿ, ಒಬ್ಬ ರಂಗಕರ್ಮಿಯಾಗಿ ಈ ಒಂದು ಒತ್ತಡವನ್ನ ನನ್ನ ಮೇಲೆ ಹೇರ್ಕೊಂಡಿದ್ದೇನೆ ಅಂತ ನೀವು ಏನ್ ಹೇಳ್ತಾ ಇದ್ರೆ ಅದು ಸಂಪೂರ್ಣ ಸತ್ಯ. ದೇವಿಕಾ ಮೇಡಮ್. ನಮಸ್ತೆ ಸರ್. ಸರ್, ನಾನು ನಿಮ್ಮನ್ನ ಅಧಿಕಾರಿಯಾಗಿ ಅಷ್ಟೇ ಅಲ್ಲ, ಕರ್ನಾಟಕ ಸಂಘಕ್ಕೆ ಬಂದ ಸಂದರ್ಭದಲ್ಲಿ ಯಶಸ್ವಿ ನಾಟಕಕಾರರಾಗಿ, ವಾಗ್ಮಿಯಾಗಿ, ಜೊತೆಗೆ ಏನು ಅಂತ ಹೇಳಿದ್ರೆ ಒಬ್ಬ ಮಾತೃ ಹೃದಯಾಗಿ ಕಂಡಿದ್ದೀನಿ. ವಾರಸುದಾರ ನಾಟಕ ನಾನು ತುಂಬ ಕಾಡಿರುವಂಥದ್ದು. ಅದರಲ್ಲಿ ಬರುವಂತಹ ಜಹಾನಾರ ಪಾತ್ರ ನಮ್ಮ ಜನಪದ ಕಾವ್ಯದಲ್ಲಿ ಅಂದರೆ ತ್ರಿಪದಿ ನೋಡಬಹುದು. ಹೆಣ್ಣಿದ್ದ ಮನೆಗೆ ಕಣ್ಣಾಡಿ ಯಾತಾಕ, ಹೆಣ್ಣು ಸಣ್ಣವಳು ಹೊಳಗಿರಲು, ಹೆಣ್ಣು ಸಣ್ಣವಳು ಹೊಳಗಿರಲು ಕನ್ನಡಿಯಂಗ ಹೊಳೆವಳು ಅಂತೇಳಿ ಒಂದು ತ್ರಿಪದಿ. ಆ ಜಹಾನಾರ ಎಷ್ಟು ಪ್ರಯತ್ನ ಮಾಡ್ತಾಳೆ, ಅವಳ ಸಾಹಸ ಇದೆಯಲ್ಲ, ಶತಪ್ರಯತ್ನ ಅಂದರೆ ಅಣ್ಣ ತಮ್ಮಂದಿರನ್ನ ಒಂದುಗೂಡಿಸುವಂಥ ಒಂದು ಪ್ರಯತ್ನ. ಈ ಥರದ ಅಂದರೆ ಚಾರಿತ್ರಿಕ ಚರಿತ್ರೆ ಒಳಗಡೆ ಎಷ್ಟೋ ಸ್ತ್ರೀ ಪಾತ್ರಗಳು ಹುದುಗೋಗಿದೆ. ಮಾತೃ ಹೃದಯವಂತರಾದಂತಹ ನೀವು ಇಂತಹ ಹೆಣ್ಮಕ್ಕಳ, ಸ್ತ್ರೀಯರ ಯಶೋಗಾಥೆಯನ್ನು, ಅವರ ಒಂದು ಸಂಘರ್ಷದ ಕಥನವನ್ನು ಮುಂದಿನ ದಿನಮಾನಗಳಲ್ಲಿ ಯಾಕೆ ಬರಿಬಾರ್ದು?
ಅದು ನಮ್ಮ ಒಂದು ಆಸೆ ಅಭೀಪ್ಸೆ. ಎಲ್ಲ ಮುಂದೆ ಬರಿತೀನಿ, ಖಂಡಿತ ಬರಿತೀನಿ. ಆದ್ರೆ ಆ ಜಹನಾರ ಪಾತ್ರ ಇದೆಯಲ್ಲ, ಬಹಳ ಒಂದು ನಿಜಕ್ಕೂ ಕಾಡುವಂತ ಪಾತ್ರ. ಇಡೀ ಎಂಟೈರ್ ಇದರಲ್ಲಿ ಬಹಳ ಕಾಡುವಂತ ಪಾತ್ರ. ಇನ್ಫ್ಯಾಕ್ಟ್ ಆ ವಾರಸ್ದಾರದಲ್ಲಿ ಜಹನಾರ ಪಾತ್ರಕ್ಕೆ ಯಾವ ಮಟ್ಟದ ಒಂದು ಪೋಷಣೆ ನ್ಯಾಯ ಒದಗಿಸ್ಬೇಕು ಅಷ್ಟು ಸಂಪೂರ್ಣ ನನ್ಗೆ ಗೊತ್ಸಕ್ಕಾಗಿಲ್ಲ. ಯಾಕೆಂದ್ರೆ ಅದೇ ನಾನು ಹೇಳಿದ್ನಲ್ಲ, ತುಂಬಾ ದೀರ್ಘ ಆಗ್ತಾ ಇದೆ ಅನ್ನೋ ಒಂದು ಹೆದರಿಕೆಯಿಂದ ತುಂಬಾ ಅಷ್ಟೊಂದು ಒದಗಿಸಕ್ಕಾಗಿಲ್ಲ. ಆದ್ರೆ ಬಹಳ ಒಂದು ಒಂದು ಕಾಡುವ ಪಾತ್ರ, ಬಹಳ ಒಂದು ಮುಖ್ಯವಾದ ಪಾತ್ರ. ಅದು ಯಾವ ಮಟ್ಟದಲ್ಲಿ ನಿಮ್ಗೆ ಹೇಗೆ ಅನ್ಸುತ್ತೋ ನನಗೂ ಹಾಗೆ ಅನಿಸ್ತು. ಹಾಗಾಗಿ ಒಂದ್ ರೀತಿ ನಾನು ಆ ಜಹನಾರ ಇದಕ್ಕೆ ಗೋರಿಗೆ ಹೋಗ್ಬೇಕು ಅಂತೇಳಿ ನಾನು ಗೋರಿಗೆ ಹೋದೆ. ಅಲ್ಲಿ ದೆಹಲಿನಲ್ಲಿ ಇದೆ, ಅದು ದೆಹಲಿನಲ್ಲಿ ಅವಳು ಗೋರಿ ಇದೆ. ಅನ್ಫಾರ್ಚುನೇಟ್ಲಿ ಅದನ್ನ ಇಟ್ಸ್ ಸೋ ಬ್ಯಾಡ್ಲಿ ಮೇಂಟೈನ್, ಅಂದ್ರೆ ಅಲ್ಲಿ ಹೋದ್ರೆ ಅಳು ಬಂದ್ಬಿಡುತ್ತೆ, ಅಷ್ಟು ಬೇಜಾರಾಗ್ಬಿಡುತ್ತೆ ಜಹನಾರ ಗೋರಿ ನೋಡಿದ್ರೆ. ಯಾಕೆಂದ್ರೆ ಅಲ್ಲೇ ಎಲ್ಲ ರೀತಿ 1, 2, 3 ಎಲ್ಲ ಆಗೋಗ್ಬಿಟ್ಟಿರುತ್ತೆ ಅಲ್ಲಿ ಅಷ್ಟು. ಅದ್ರ ಮಧ್ಯೆ ಅವಳು ಗೋರಿ ಇರುತ್ತೆ. ಅವಳು ದೊಡ್ಡ ರಾಜ್ಕುಮಾರಿ. ಬಹುಶಃ ಇಡೀ ನಾವು ಪ್ರಪಂಚದ ಹಿಸ್ಟ್ರಿ ತೆಗೆದುಕೊಂಡ್ರೆ ನಿಮ್ಗೆ ಜಹನಾರ ಅಂತ ಒಂದು ಕ್ಯಾರೆಕ್ಟರ್ ಸಿಗಲ್ಲ. ಅವಳು ಆಲ್ಮೋಸ್ಟ್ ಒಂದು 30-40 ಇಯರ್ಸ್ ಏನಿದೆ, ಶಿ ವಾಸ್ ದಿ ಲೈಕ್ ಎ ರೈನಿಂಗ್ ಕ್ವೀನ್. ಅಷ್ಟು ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾದಂತ ಒಂದು ಜಾಗ, ಶ್ರೀಮಂತವಾದಂತ ಒಂದು ಡೈನಾಸ್ಟಿ. ಆ ಡೈನಾಸ್ಟಿನಲ್ಲಿ ಶಿ ಇಸ್ ಲೈಕ್ ಎ ರೈನಿಂಗ್ ಕ್ವೀನ್ ಫಾರ್ 30-40 ಇಯರ್ಸ್. ಅಂದ್ರೆ ಅಷ್ಟು ಇಂಪಾರ್ಟೆನ್ಸ್ ಇದ್ದಂತ ಒಬ್ಬ ಹೆಂಗಸು ಅಲ್ಲಿ ಒಂದು ಗೋರಿಯಾಗಿ ಅಲ್ಲಿ ಒಂದು ಏನೋ ಎಲ್ಲ ವಿತ್ ಆಲ್ ದಿ ನೈಟ್ ಸಾಯಲ್ ಜೊತೆ ಅವಳು ಪಾಪ ಕೂತ್ಕೊಂಡಿದ್ದಾಳೆ, ಮಲ್ಕೊಂಡಿದ್ದಾಳೆ ಅಂತ ನೋಡ್ಸ್ಕೊಂಡ್ರೆ ಅದು ಬಹಳ ಬೇಜಾರಾಗುತ್ತೆ. ಅಷ್ಟು ಒಂದು ನಿಜಕ್ಕೂ ಕಾಡುವಂತ ಕ್ಯಾರೆಕ್ಟರ್. ಇಲ್ಲ, ನಿಮ್ಮ ಪ್ರಶ್ನೆ ನಮ್ದು ಆಗಿತ್ತು. ಮುಂದೆ ಆ ಥರದೊಂದು ಮಹಿಳಾ ಪ್ರಧಾನವಾದ ನಾಟಕವನ್ನ ಬರೀರಿ. 3 ನಾಟಕದಲ್ಲೂ ಮಹಿಳೆಯರಿಗಂತ ಪ್ರಾಮುಖ್ಯತೆ ಇಲ್ಲ, ಚಾವುಂಡರಾಯದಲ್ಲಂತೂ ಇಲ್ವೇ ಇಲ್ಲ. ಮಾತಾಡಿ. ನಮಸ್ಕಾರ, ನಾನು ಭವಾನಿ ಲೋಕೇಶ್ ಮಾತಾಡ್ತೀನಿ. ನನ್ನ ಪ್ರಶ್ನೆ ದೇವಿಕೆ ಅವ್ರು ಕೇಳುವಂತಹ ಪ್ರಶ್ನೆನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಮನಸ್ಸಲ್ಲಿ ಹೇಳಬೇಕು ಅಂತ. ರಜಿಯಾ ಸುಲ್ತಾನ ಬಗ್ಗೆ ಯಾಕೆ ನೀವು ಬರಿಬಾರ್ದು, ಅಹಲ್ಯಬಾಯಿ ಹೋಳ್ಕರ್ ನಾವು ಎಷ್ಟು ಒಳ್ಳೆಯ ಕಥೆ ಅದು, ಅದನ್ನ ಬರಿಬಾರ್ದು ಅಂತೆಲ್ಲ. ಯಾಕಂದ್ರೆ ಇವತ್ತಿಗೆ ಕೆಂಪೇಗೌಡರ ಬಗ್ಗೆ ಆಗಲಿ, ಚಾವುಂಡರಾಯನ ಬಗ್ಗೆ ಆಗಲಿ ಎಷ್ಟು ಅದ್ಭುತವಾಗಿ ನೀವು ನಾಟಕಗಳನ್ನ ಕಟ್ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅದು ಮರೆಯಾಗಿ ಹೋಗಿತ್ತು. ಹಿಂದಣ ಹೆಜ್ಜೆಯ ನರಿಯದೆ ನಿಂದ ಹೆಜ್ಜೆಯನ್ನು ಅರಿಯಲಾಗದು ಅನ್ನುವ ವಚನದ ಸಾಲಿನ ಹಾಗೆ ನೀವು ಕಟ್ಟಿಕೊಟ್ಟ ಚರಿತ್ರೆಯ ಎಲ್ಲ ಪಾಠಗಳು ಇವತ್ತು ಮುಂದಿನ ಪೀಳಿಗೆಗೆ, ಬಹುಶಃ ಅದು ನಾಟಕ ರೂಪದಲ್ಲಿ ಇರುವ ಕಾರಣಕ್ಕೆ ಇಷ್ಟೆಲ್ಲ ಚೆನ್ನಾಗಿ ಎಲ್ರಿಗೆ ಸಿಗ್ತಾ ಇದೆ. ನೀವು ಯಾಕೆ ಬೇರೆ ಜಾನರ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ? ಅಂದ್ರೆ ನಾಟಕ ಇದೆ, ಚೆನ್ನಾಗಿದೆ ಎಲ್ಲ, ಆದ್ರೆ ನೀವು ಬರೆಯುವಂತಹ ಬೇರೆ ಸಾಹಿತ್ಯವನ್ನು ನಾವು ಓದ್ಬೇಕನ್ನೋದು ನಮ್ಮ ಆಸೆ. ಇದು ದಯವಿಟ್ಟು ಅಹಲ್ಯಾಬಾಯಿ ಬಗ್ಗೆ ಮತ್ತು ಬೇರೆಯವ್ರ ಬಗ್ಗೆ ಬಹಳಷ್ಟು ಜನ ಬರೀತಾರೆ. ಆದ್ರೆ ನಮ್ಮಲ್ಲೇ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಇಲ್ಲ, ಶಾಂತಲೆ ಬಗ್ಗೆನೆ ಒಳ್ಳೆ ನಾಟಕ ಬಂದಿಲ್ಲ, ಇದುವರೆಗೂ ಬಂದಿಲ್ಲ. ಆ ಶಾಂತಲೆಯ ಇದೇನಿದೆ, ಆ ಒಂದು ತಾಕ್ಲಾಟಗಳು ಮತ್ತು ಡೆಪ್ತ್ ಏನಿದೆ ಬಹಳ ಇದೆ. ಅದು ಮತ್ತೇನಾಗುತ್ತೆ, ಅದು ಒಂದ್ ರೀತಿಯ ಸಂಕ್ರಮಣ ಕಾಲ. ಅಂದ್ರೆ ಇದುವರೆಗೂ ಆಲ್ಮೋಸ್ಟ್ ಒಂದು 500 ವರ್ಷಗಳ ಕಾಲ ಜೈನರಾಗಿರ್ತಾರೆ. 500 ವರ್ಷಗಳ ಕಾಲ ಜೈನರಾಗಿದ್ದರು ಸಡನ್ ಆಗಿ ಜೈನ ಧರ್ಮವನ್ನು ಬಿಟ್ಟು ಅವರು ಶ್ರೀ ವೈಷ್ಣವ ಧರ್ಮವನ್ನು ಒಪ್ಕೊಳ್ತಾರೆ. ಆದ್ರೆ ಶಾಂತೆಲ್ಲ ಒಪ್ಕೊಳ್ಳಲ್ಲ. ಅದು ಎಷ್ಟು ತಾಕಲಾಟ ಇದೆ ನೋಡಿ. ಅಂದ್ರೆ ಆ ಒಂದು ಜೈನ ಧರ್ಮ ಮತ್ತು ಶ್ರೀ ವೈಷ್ಣವ ಧರ್ಮದ ಮಧ್ಯದ ಒಂದು ತಾಕಲಾಟ ಏನಿದೆ, ಅದ್ರ ಬಗ್ಗೆ ಬರಿಬೇಕು. ಶಾಂತಲ ಬಗ್ಗೆ ಬರೀತಾ ಶಾಂತಲ ಬಗ್ಗೆ ಬರಿಬೇಕು ಅಂತ ಅನ್ಕೊಂಡಿದ್ದೇನೆ. ಇನ್ನಷ್ಟು ಓದ್ಬೇಕು. ಓದ್ದೆ ಏನಿದೆ ಅದು ಆ ಒಂದು ಡೆಪ್ತ್ ತರಕ್ಕಾಗಲ್ಲ. ಹಾಗಾಗಿ ಜೈನ ಧರ್ಮದ ಬಗ್ಗೆ ಜನ್ಮಗಳು ಸಾಕಷ್ಟು ಓದಿದ್ದೇನೆ, ಶ್ರೀ ವೈಷ್ಣವ ಧರ್ಮದ ಬಗ್ಗೆ ಕೂಡ ಓದ್ಬೇಕು. ಈಗ ಸದ್ಯಕ್ಕೆ ಬೇರೆ ಕೆಲಸ ಮಾಡ್ತಾ ಇರೋದ್ರಿಂದ ಅದು ಮಾಡಿಲ್ಲ. ಬಟ್ ಮುಂದೆ ಶಾಂತಲೆ ಬಗ್ಗೆ ಖಂಡಿತ, ಶಾಂತಲೆಗೆ ನ್ಯಾಯ ಒದಗಿಸ್ಬೇಕು ಅಂತ ಅದಿದ್ದೇ ಇದೆ, ಹೇಳಿದೆ, ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಕೇಳ್ತಕ್ಕಂಥ ಒಂದು ಪ್ರಶ್ನೆ ಚಾವುಂಡರಾಯ ನಾಟಕದಿಂದ. ಅಲ್ಲಿ ಒಂದು ಸಂಭಾಷಣೆ ಇದೆ ರಕ್ಕಸಗಂಗಾ ಮತ್ತು ರಾಚಮಲ್ಲ ಇವರಿಬ್ಬರ ನಡುವೆ. ರಕ್ಕಸಗಂಗಾ ಹೇಳ್ತಾನೆ, ಚಾಲುಕ್ಯರ ತೈಲಪನ ಕಣ್ಣು ಗಂಗವಾಡಿಯ ಮೇಲೆ ಬಿದ್ದರೆ. ರಾಚಮಲ್ಲ ಹೇಳ್ತಾನೆ, ಬಿದ್ದರೆ ಬೀಳಲಿ, ನಾವೇನು ಬಳೆ ತೊಟ್ಟು ಕುಳಿತಿಲ್ಲವಲ್ಲ, ಗಂಗ ಸೈನ್ಯವನ್ನು ಕೆಣಕಿದವರ ಗತಿ ಏನಾಗಿದೆ ಎಂದು ಎಲ್ಲರಿಗೂ ಗೊತ್ತಿದೆ. ಈ ಭಾಷಾ ಪ್ರಯೋಗ ಯಾರನ್ನ ಕುರಿತದ್ದು? ಈ ಬಳೆಯನ್ನ ತೊಟ್ಟು ಕುಳಿತಿಲ್ಲವಲ್ಲ. ಅಲ್ಲ, ನೀವು ಅದನ್ನ ಆಧುನಿಕವಾಗಿ ಆಲೋಚನೆ ಮಾಡ್ಬಾರ್ದು. ಅಲ್ಲ, ಅದು ಇವತ್ತಿನ ಕಾಲದಲ್ಲಿ ಇಟ್ಕೊಂಡು ಮಾತಾಡಕ್ಕಾಗಲ್ಲ. ಅದು ಒಂದು ಬಹಳ ಮೊದಲಿಂದ ಕೂಡ ನೀವು ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಬಂದಿದ್ದೇವೆ. ನಾವು 10ನೇ ಶತಮಾನದ ಬಗ್ಗೆ ಬರಿಬೇಕಾದ್ರೆ ಇಲ್ಲ ಇದ್ರು ಇಲ್ಲ ಅದನ್ನ ಒಂದ್ ರೀತಿ ಆ ಒಂದು ಪಾಸಿಬಲ್ ಆಗಿರುವಂತ ಒಂದು ಡೈಲಾಗ್ ಬರಿಬೇಕಾಗಲ್ಲ, ಕೃತಕವಾದ ಡೈಲಾಗ್ ಬರೆಯಕ್ಕಾಗಲ್ಲ. ಮತ್ತೆ ಆ ಸಂದರ್ಭಕ್ಕೆ
ಆ ಯುಗಕ್ಕೆ ತಕ್ಕಂತಾನೆ ಬರಿಬೇಕಾಗತ್ತೆ. ಹಾಗಾಗಿ ಆ ಪುರುಷ ಪ್ರಧಾನ ಸಮಾಜ ಇವತ್ತು ಹೇಳ್ತಾರೆ, ನಾನು ಅವತ್ತಿನ ಪ್ರಶ್ನೆ ಬಿಡಿ, ನಾನೇನು ಬೆಳೆದಿಟ್ಕೊಂಡು ಕೂತ್ಕೊಂಡು ಇವತ್ತು ಹೇಳ್ತಾರೆ. ಸೊ 10ನೇ ಶತಮಾನದಲ್ಲಿ ಹೇಳೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನ ಇವತ್ತಿನ ಸಂದರ್ಭದಲ್ಲಿ ಅದನ್ನು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಅಂದ್ರೆ ಸರ್, ಅಷ್ಟೊತ್ತಿಗಾಗಲೇ ನಾವು ರಜಿಯಾ ಸುಲ್ತಾನ್ ಅವರನ್ನ ನೋಡಿದ್ವಿ, ಆಳ್ವಿಕೆ ನಡೆಸಿದ್ದಾರೆ ರಾಣಿಯಾಗಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ಚರಿತ್ರೆಯನ್ನು ತುಂಬ ಅಧ್ಯಯನ ಮಾಡಿದ್ದೀರಿ. ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಲಕ್ಷ್ಮಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವ್ರನ್ನೆಲ್ಲ ನೋಡಿದಾಗ ಒಂಚೂರು ಈ ಒಂದು ಬೇರೆ ರೀತಿಯಲ್ಲಿ ಪ್ರಯೋಗ ಮಾಡಬಹುದಾಗಿತ್ತ ಅನ್ನೋದು ನನ್ನ ಪ್ರಶ್ನೆ. ರೀತಿ ಪ್ರಯೋಗ ಮಾಡ್ಬೋದಾಗಿತ್ತು, ಬಟ್ ಅದು ಒಂದು ರೀತಿ ಆ ಸಂದರ್ಭದಲ್ಲಿ ಬಹುಶಃ ಒಂದು ಆಡು ಮಾತಿನಲ್ಲಿ ಹೇಳಬೇಕು ಅಂತ ಒಂದು ಇದಿರುತ್ತೆ. ಸರ್ ನಮಸ್ಕಾರ. ನೀವು ಇತಿಹಾಸ ಕೇಂದ್ರಿತವಾದ 3 ನಾಟಕಗಳನ್ನು ಬರೆದಿದ್ದೀರಿ. ನನಗೆ ಈ ಬರೆಯುವಾಗಿನ ಸಮಸ್ಯೆಗಳು, ನಾನು ಇಲ್ಲಿಯ ಒಬ್ಬರು ರಾಜರ ಬಗ್ಗೆ ಬರೆಯೋಕ್ಕೆ ನನ್ನ ಗೆಳೆಯವನೊಬ್ಬನಿಗೆ ಹೇಳಿದಾಗ ಅವರು ಇದರಲ್ಲಿ ಯಾವ ರಸಗಳ ಇದೇ ಇಲ್ಲ, ಏರಿಳಿತಗಳೇ ಇಲ್ಲ, ಒಂದೇ ಪ್ಲೇನಲ್ಲಿದೆ, ಹಂಗೆ ಬರೆಯೋಕ್ಕಾಗಲ್ಲ ಅನ್ನೋ ಥರ ಅಭಿಪ್ರಾಯ ವ್ಯಕ್ತಪಡಿಸಿದರು. ನನಗೆ ಈ ನಾಟಕದಲ್ಲಿ ಈ ಗಂಗಾವಾಡಿಯ ರಾಜ ಇದರ ಯಾವುದು ಚಾವುಂಡರಾಯ ನಾಟಕದಲ್ಲಿ ಗಂಗಾವಾಡಿಯ ರಾಜ ಮಾರಸಿಂಹ ಸಲ್ಲೇಖನ ವ್ರತ ಕೈಗೊಂಡ್ರು, ಇಷ್ಟೇ ನಿಮಗೆ ಸಿಕ್ಕೋದು ಇತಿಹಾಸದ ಲೈನು. ಅದನ್ನು ನೀವು ಬೆಳೆಸಬೇಕಾದ್ರೆ ರಂಗಭೂಮಿಯಲ್ಲಿ ನೀವು ಆ ಪಾತ್ರಗಳನ್ನು ಸೃಷ್ಟಿ ಮಾಡ್ತಿರೋ ಅಥವಾ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಿರೋ, ಆ ಪಾತ್ರ ಈಗ ಅನವಶ್ಯಕ ಪಾತ್ರ ಸಲ್ಲೇಖನ ವ್ರತ ಅಂತ ಅನ್ನೋದೇ ಸಬ್ಜೆಕ್ಟು, ಅದು ಅನವಶ್ಯಕ ಪಾತ್ರಗಳು ಸೃಷ್ಟಿ ಮಾಡಿ ಆ ಪಾತ್ರಕ್ಕೆ ನ್ಯಾಯ ಕೊಡಬೇಕಾದ ಸವಾಲಿನ ಕೆಲಸ ಎಷ್ಟು ಮಟ್ಟದ್ದು, ಈ ಇತಿಹಾಸಕ್ಕೆ ಎಷ್ಟು ನಿಷ್ಠೆಯತೆ ತೋರಬೇಕು, ಕಾಲ್ಪನಿಕತೆಗೆ ಎಷ್ಟು ನಿಷ್ಠೆಯನ್ನು ತೋರಿಸ್ಬೇಕು ಅನ್ನೋದು ನೀವು ಪೂರ್ವಾಭ್ಯಾಸ ಮಾಡ್ಕೊಂಡು ಇಳಿತಿರೋ ಬರೆಯೋಕ್ಕೆ ಹೇಗೆ ಅಂತ ನಿಮ್ಮದು ಬರವಣಿಗೆಯ ಸಮಯದಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ಒಟ್ಟಾರೆ ಆ ಸಂದರ್ಭದ ಇತಿಹಾಸವನ್ನ ಸಂಪೂರ್ಣವಾಗಿ ನೀವು ಅಧ್ಯಯನ ಮಾಡಬೇಕು. ಇಲ್ಲದಿದ್ರೆ ಅದು ನಿಮ್ಗೆ ಸಾಂದರ್ಭಿಕತೆ ಸರಿಯಾಗಿ ಗೊತ್ತಾಗೋದಿಲ್ಲ. ಅಂದ್ರೆ ಆ ಸಂದರ್ಭದಲ್ಲಿ ಅವರು ರಾಷ್ಟ್ರಕೂಟರ ದೊರೆಗಳ ಜೊತೆ ಮಾರಸಿಂಹ ಇರ್ತಾರೆ. ಒಂದು ರೀತಿ ರಾಷ್ಟ್ರಕೂಟರ ದೊರೆಗಳ ಬೆನ್ನೆಲುಬಾಗಿ ಮಾರಸಿಂಹ ಇರ್ತಾರೆ. ಅವ್ರ ಜೊತೆ ಎಲ್ಲ ಯುದ್ಧಗಳು ಮಾಡ್ಕೊಂಡು ಬಂದಿರ್ತಾರೆ. ಅವ್ರ ಜೊತೆ ಗುರ್ಜರ, ಪ್ರಹಾರ, ಪ್ರತಿಹಾರ, ಇವ್ರ ಜೊತೆ ಎಲ್ಲ ಯುದ್ಧಗಳು ಮಾಡಿ ಬಂದಿರ್ತಾರೆ. ಆದ್ರೆ ಯಾವುದೋ ಒಂದು ಯುದ್ಧದಲ್ಲಿ ಮಾರಸಿಂಹ ಸೋಲಾಗ್ಬಿಡುತ್ತೆ. ಆ ಸೋಲಾದಾಗ ಒಂದು ರೀತಿ ಹೇಗೆ ಒಂದು ರೀತಿ ಬಾಹುಬಲಿಗೆ ಜ್ಞಾನೋದಯ ಆಗ್ಬಿಡುತ್ತೆ, ಆ ರೀತಿ ಮಾರಸಿಂಹನಿಗೆ ಜ್ಞಾನೋದಯ ಆಗ್ಬಿಡುತ್ತೆ. ಮಾರಸಿಂಹ ಜ್ಞಾನೋದಯ ಇದೆಲ್ಲ ಬಹಳ ನಶ್ವರ ಅಂತ ಅನಿಸ್ಬಿಡುತ್ತೆ. ನಮ್ಮ ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬ ರಾಜನಾಗಿ, ಚಕ್ರವರ್ತಿ ಅನ್ನೋ ಪದ ಗಂಗರಿಗೆ ಸೂಟ್ ಆಗಲ್ಲ ಒಂದು ರೀತಿ, ಯಾಕೆಂದ್ರೆ ಅವರು ಇನ್ನೊಬ್ಬರ ಜೊತೆ ಯಾವತ್ತು ರಾಷ್ಟ್ರಕೂಟ ಜೊತೆ ಇರ್ತಾ ಇದ್ರು. ಆದ್ರೆ 974ನೇ ಇಸ್ವಿನಲ್ಲಿ ರಾಷ್ಟ್ರಕೂಟ ಇರಲೇ ಇಲ್ಲ. ಅಷ್ಟೊತ್ತಿಗಾಲ ರಾಷ್ಟ್ರಕೂಟ ಸೋತು ಸುಣ್ಣಾಗಿ ವಾಪಸ್ ಇಲ್ಲಿಗೆ ಓಡ್ ಬಂದ್ಬಿಟ್ಟಿದ್ರು, ಗಂಗವಾಡಿಗೆ ಓಡ್ಬಂದ್ಬಿಟ್ಟಿದ್ರು. ಅವ್ರು ಸಂಪೂರ್ಣ ಸ್ವತಂತ್ರ ರಾಜರಾಗಿದ್ರು. ಒಬ್ಬ ಸ್ವತಂತ್ರ ರಾಜನಾಗಿ ಸಲ್ಲೇಖನ ವ್ರತವನ್ನ ತೆಗೆದುಕೊಂಡಂತ ಮೊಟ್ಟ ಮೊದಲ ಅಥವಾ ಏಕಮಾತ್ರ ದೊರೆ ಮಾರಸಿಂಹ. ಬಹಳ ದೊಡ್ಡ ಕ್ಯಾರೆಕ್ಟರ್ ಅದು. ಹೇಗೆ ದೊಡ್ಡ ಕ್ಯಾರೆಕ್ಟರ್ ಅಂದ್ರೆ ಚಾವುಂಡರಾಯನ ವ್ಯಕ್ತಿತ್ವವನ್ನ ರೂಪಿಸಿದಂತ ಕ್ಯಾರೆಕ್ಟರ್ ಮಾರಸಿಂಹ. ಅಂದ್ರೆ ಎಷ್ಟು ದೊಡ್ಡ ವ್ಯಕ್ತಿತ್ವ ಅಂತ ಹೇಳಿ ಆಲೋಚನೆ ಮಾಡಿ. ಸೊ ಹಾಗಾಗಿ ಅವನು ಮಾರಸಿಂಹ ಸಾಯೋ ಸಂದರ್ಭದಲ್ಲಿ ಕೂಡ ನನ್ನ ಮಕ್ಕಳೇ ಅವನು ಸಲ್ಲೇಖನ ಮಾಡೋ ಸಂದರ್ಭದಲ್ಲಿ ಅವನ ತಕ್ಷಣ ನನ್ನ ಮಗನೇ ರಾಜ ಆಗ್ಬೇಕು ಅಂತ ಮಾಡಿ ಹೋಗ್ಬೋದಾಯ್ತು. ಅದ್ರ ಮಾಡಿ ಹೋಗಲ್ಲ ಅವನು ನಾನು ಹೋಗ್ತಾ ಇದ್ದೀನಿ ಅಂತ ಹೊರಟ್ಬಿಡ್ತಾನೆ. ಸೊ ಒಂದ್ ರೀತಿ ಬಹಳ ದೊಡ್ಡ ವ್ಯಕ್ತಿತ್ವ ಮಾರಸಿಂಹಂತೂ, ಬಹಳ ದೊಡ್ಡ ವ್ಯಕ್ತಿತ್ವ. ಆ ವ್ಯಕ್ತಿತ್ವಕ್ಕೂ ಸಂಪೂರ್ಣವಾದ ನ್ಯಾಯ ಒದಗಿಸಿದಿನ ನನಗೆ ಗೊತ್ತಿಲ್ಲ, ಬಟ್ ಇಟ್ಸ್ ಎ ಗ್ರೇಟ್ ಕ್ಯಾರೆಕ್ಟರ್. ಇಟ್ಸ್ ಅನ್ಪ್ಯಾರಲಲ್ಡ್ ಕ್ಯಾರೆಕ್ಟರ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಒಬ್ಬ ರಾಜನಾಗಿ ಸಲ್ಲೇಖನ ವ್ರತ ತಗೊಳ್ಳೋದು ಇಟ್ ಈಸ್ ದ ಓನ್ಲಿ ಎಕ್ಸಾಂಪಲ್. ಸರ್ ಅದು ನಾನು ಲಾಸ್ಟಲ್ಲಿ ಮಾತಾಡ್ತಿದ್ದೀನಿ, ನನಗೆ 2 ಪ್ರಶ್ನೆಗೆ ಅವಕಾಶ ಮಾಡಿಕೊಡಿ ಸರ್. ಹೌದೌದು, ಅಷ್ಟರಿಂದ ಸುಮ್ಮನೆ ಇದ್ದೆ. ನನ್ನ ಮೊದಲನೇ ಪ್ರಶ್ನೆ, ನೀವು ಹಣಕಾಸಿನ ಜೊತೆಗೆ ಪ್ರತಿದಿನ ಕೆಲಸ ಮಾಡ್ತೀರಿ, ಆ ಇಲಾಖೆನಲ್ಲಿ ಇದ್ರಿ, ಇದು ರಂಗಭೂಮಿ, ಸಾಹಿತ್ಯ, ಸೊ ಇದಕ್ಕೆಲ್ಲ ಹಂಗೆ ಸಮಯ ಮಾಡ್ಕೋತೀರಿ ಸರ್? ಇದು ನನ್ನ ಮೊದಲನೇ ಪ್ರಶ್ನೆ. ಅಲ್ಲ, ಸಮಯ ಇದ್ದೇ ಇರುತ್ತೆ, ನಾವು ಸಮಯ ಮಾಡ್ಕೋಬೇಕಷ್ಟೇ ಸಮಯ. ಮತ್ತೇನಾಗುತ್ತೆ, ಮೊದಲಿಂದ ಕೂಡ ನಿಮ್ಮ ಹವ್ಯಾಸ ಏನಿರುತ್ತೆ ಅದು ಬಂದಿರುತ್ತೆ. ಅದು ಇತಿಹಾಸವನ್ನು ಅಂದ್ರೆ ಇವತ್ತು ಪಾಪ ನಮ್ಮ ಇವರು ಹೊರಟೋದ್ರು ಅನ್ಸುತ್ತೆ, ಯಾರು ಮುಕುಂದರಾಜ್ ಹೇಳೋರು, ಅದು ಒಂದು ಅಟ್ಲೀಸ್ಟ್ ನನ್ನ ಬಗ್ಗೆ ಒಂದು ಒಳ್ಳೆ ಮಾತಾಡೋರು. ಒಂದು ಐತಿಹಾಸಿಕ ಪ್ರಜ್ಞೆ ಏನಿದೆ, ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದೆ. ಐತಿಹಾಸಿಕ ಪ್ರಜ್ಞೆಗೋಸ್ಕರ ಮೊದಲಿಂದ ಕೂಡ ಒಂದು ಓದ್ಕೊಂಡು ಬಂದಿದ್ದೇನೆ. ಸಂದರ್ಭದಲ್ಲಿ ಒಂದು ಮಾತ್ರ ಹೇಳ್ಬೇಕು ಅಂತ ಅನ್ಕೊಳ್ತೇನೆ. ಅದನ್ನ ಜಯಪ್ರಕಾಶ್ ಗೌಡರು ಕೂಡ ಅವಾಗವಾಗ ಹೇಳ್ತಾ ಇರ್ತಾರೆ. ಏನು ಅಂತ ಹೇಳಿದ್ರೆ, ಎಲ್ಲ ಒಂದು ರೀತಿ ನಮ್ಮ ಈ ಒಂದು ಜನರೇಷನ್ ಇದೆ,
ಅಥವಾ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಲ್ಲಿ ನಮ್ಮ ಏನೊಂದು ಸಮುದಾಯಗಳಿದೆ. ಸೊ ಇದು ನಮ್ಮ ಇತಿಹಾಸವನ್ನ ನಾವೇ ಹೇಳ್ಕೋಬೇಕು. ಇನ್ನೊಬ್ರು ಯಾರ ಬಂದು ನಮ್ಮ ಇತಿಹಾಸ ಹೇಳೋದಿಲ್ಲ. ಏನಾಗುತ್ತೆ ನಿಮಗೆ ಬಹುಶಃ ಒಂದು ಇತ್ತೀಚಿನ ದಿವಸಗಳವರೆಗೂ ಕೂಡ ಆ ಒಂದು ರೀತಿ ಆ ಮಡ್ರಾಸ್ ಪ್ರಾಂತ್ಯದಲ್ಲಿದ್ದಂಥ ಒಂದು ಇತಿಹಾಸನೇ ಅದು ಅನಂತರದಲ್ಲಿ ಒಂದು ಕರ್ನಾಟಕದ ಇತಿಹಾಸ ಆಗೋಯ್ತು. ಆನಂತರ ಕರ್ನಾಟಕದ ಇತಿಹಾಸ ಅವ್ರಿಗೆ ಏನು ಬರೆಯೋಕ್ಕೆ ಸಾಧ್ಯ ಆಯಿತು ಅದೇ ಕರ್ನಾಟಕದ ಇತಿಹಾಸ ಆಯಿತು. ಇವತ್ತು ಕೂಡ ಆ ಒಂದು ಟಿಪ್ಪು ಬಗ್ಗೆ ಅಥವಾ ಹೈದರಾಲಿ ಬಗ್ಗೆ ಇವತ್ತು ಕೂಡ ಕನ್ನಡದಲ್ಲಿ ಒಂದು ಒಳ್ಳೆ ಪುಸ್ತಕ ಬಂದಿಲ್ಲ. ಇಂಗ್ಲೀಷಲ್ಲಾದರೂ ಬಂದಿದೆ ಇತ್ತೀಚೆಗೆ. ಔರಂಗಜೇಬ್ ಕೂಡ ಒಳ್ಳೆ ಪುಸ್ತಕ ಬಂದಿರಲಿಲ್ಲ. ಅದು ಕಳೆದ ವಾರ ಒಂದು ಪುಸ್ತಕ ಬಂದಿದೆ. ಒಬ್ಬ ಯೂನಿವರ್ಸಿಟಿ ಆಫ್ ಬರ್ಕ್ಲಿಯಲ್ಲಿ ಪ್ರೊಫೆಸರ್ ಇಂದ ಕಳೆದ ವಾರ ಪುಸ್ತಕ ಬಂದಿದೆ. ಅದು ಈಗ ತಾನೇ ನನ್ಗೆ ನೆನ್ನೆ ಮೊನ್ನೆ ಬಂತು, ಓದಕ್ಕೆ ಶುರು ಮಾಡಿದೆ. ಅದರಲ್ಲಿ ಇನ್ನು ಬಹಳ ದೊಡ್ಡ ರೆವ್ಯುಲೇಷನ್ ಏನು ಅಂತ ಹೇಳಿದ್ರೆ, ಅದರಲ್ಲಿ ಔರಂಗಜೇಬ್ಗೆ ಅವನ ಕಡೆಯ ಒಂದು 10-15 ವರ್ಷಗಳಲ್ಲಿ ನನ್ನ ದೇವ್ರು ನಾನು ಬಿಟ್ಬಿಟ್ಟಿದ್ದಾನೆ ಅಂತ ಅನಿಸ್ಬಿಡುತ್ತೆ. ಅಂದರೆ ನಾನು ಇಷ್ಟೆಲ್ಲ ದೇವ್ರಿಗೆ ಮಾಡಿದ್ದೇನೆ, ದೇವರು ಅಲ್ಲಾಗೋಸ್ಕರ ಇಷ್ಟೆಲ್ಲ ಮಾಡಿದ್ದೇನೆ, ಬಟ್ ದೇವ್ರು ನಾನು ಕೈ ಹಿಡಿಲಿಲ್ಲ, ದೇವ್ರು ನಾನು ಬಿಟ್ಬಿಟ್ಟಿದ್ದಾನೆ ಅಂತೇಳಿ ಬಹಳ ಬೇಜಾರು ಮಾಡ್ಕೊಳ್ತಾನೆ. ಮತ್ತು ಅವನ ಕಡೆಯ ದಿನಗಳಲ್ಲಿ ನಾನಾದ್ಮೇಲೆ ಮುಘಲ್ ಸಂತಾನ ಉಳಿಯಲ್ಲ ಅಂತ ಅವ್ನಿಗೆ ಅನಿಸ್ಬಿಡುತ್ತೆ. ಯಾಕೆಂದ್ರೆ ಅದಕ್ಕೆ ಬಹಳಷ್ಟು ಒಂದಷ್ಟು ಸೂಚನೆಗಳು ಅವನಿಗೆ ಬಂದ್ಬಿಟ್ಟಿರುತ್ತೆ. ಸೊ ಇದನ್ನೆಲ್ಲ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಆ ಒಂದು ಮುಘಲ್ ಸಾಮ್ರಾಜ್ಯದಲ್ಲಿ ಖಬರಾತ್ ಅಂತೇಳಿ ಒಂದು ನ್ಯೂಸ್ ಪೇಪರ್ ಲೆಟರ್ನಲ್ಲಿ ಫಾರ್ಮೆಟಲ್ಲಿ ಖಬರಾತ್ ಅಂತ ಬರೀತಾರೆ. ಆ ಖಬರಾತ್ ಅನ್ನೋದನ್ನ ಹುಸೇನಿ ಅಂತೇಳಿ ಒಬ್ಬ ದೊಡ್ಡ ಸಂಶೋಧಕರು ಆ ಎಲ್ಲ 30 ವರ್ಷಗಳ ಖಬರಾತ್ ಏನಿದೆ ಅದನ್ನ ಓದಿ ಅದು ಔರಂಗಜೇಬನ ಮನಸ್ಸಿನ ದಾಖಲಾಟ ಏನಿದೆ ಆ ಪುಸ್ತಕದಲ್ಲಿ ಬರ್ದಿದ್ದಾರೆ. ಹೀಗಾಗಿ ಇತಿಹಾಸದ ಬಗ್ಗೆ ನಾವು ಓದೋದು ಇನ್ನೂ ಬಹಳ ಇದೆ. ಅನ್ಫಾರ್ಚುನೇಟ್ಲಿ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಓದಲ್ಲ. ಮತ್ತೇನಾಗುತ್ತೆ, ಎಲ್ಲೋ ಒಂದು ಸೆಂಟೆನ್ಸ್ ಏನಿದೆ ಆ ಸೆಂಟೆನ್ಸ್ ಸರಿ, ಆ ಸೆಂಟೆನ್ಸ್ ಹಿಂದೆ ಒಂದು ದೊಡ್ಡ ಕಥೆ ಇರುತ್ತೆ. ಆ ಕಥೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಇಡೀ ಪೀರಿಯಡ್ನ ಹಿಸ್ಟ್ರಿಗೆ ಅರ್ಥ ಮಾಡ್ಕೋಬೇಕು. ನಾನು ಸುಮ್ಮನೆ ಒಂದೇ ಒಂದು ವಿಚಾರ ಹೇಳ್ತೀನಿ ನಿಮ್ಗೆ ಹೇಗೆ ಇಂಪಾರ್ಟೆಂಟ್ ಅನ್ನತ್ತೆ ಅಂತ. ಈಗ ನಮ್ಮ ಅತ್ಯಂತ ಹಳೆಯ ಒಂದು ಏನೇ ಕನ್ನಡ ಇದೇನಿದೆ ಸ್ಕ್ರಿಪ್ಟ್ ಎಲ್ಲಿದೆ ಅಂತ ಹೇಳಿದಾಗ ನಾವು ಹಲ್ಮಿಡಿ ಇದೆ ಅಥವಾ ಇನ್ನು ಅದ್ ಪಕ್ಕದಲ್ಲಿ ಇನ್ನೂ ಹೊಸದಾಗಿ ಇನ್ನೊಂದು ಸಿಕ್ಕಿದೆ ಹಾಗೆ ಹೇಗೆ ಅಂತ ಹೇಳ್ತೀವಿ. ಅತ್ಯಂತ ಹಳೆಯ ಮರಾಠಿ ಸ್ಕ್ರಿಪ್ಟ್ ಎಲ್ಲಿ ಸಿಗುತ್ತೆ ಗೊತ್ತಾ ನಿಮ್ಗೆ? ಶ್ರವಣಬೆಳಗೊಳದಲ್ಲಿ ಸಿಗುತ್ತೆ. ಶ್ರವಣಬೆಳಗೊಳದಲ್ಲಿ ಯಾಕೆ ಸಿಗ್ಬೇಕು ನಿಮ್ಗೆ ಮರಾಠಿ ಸ್ಕ್ರಿಪ್ಟ್? ಅತ್ಯಂತ ಹಳೆಯ ಮರಾಠಿ ಸ್ಕ್ರಿಪ್ಟ್ ಏನಿದೆ ನಿಮ್ಗೆ ಶ್ರವಣಬೆಳಗೊಳದಲ್ಲಿ ಯಾಕೆ ಸಿಗ್ಬೇಕು ಅಂತ ಹೇಳಿದ್ರೆ, ಚಾವುಂಡರಾಯ ಮತ್ತು ಮಾರಸೇಮ ಏನಿದ್ದಾರೆ ಆ ರಾಷ್ಟ್ರಕೂಟ ದೊರೆಗಳ ಜೊತೆಗೆ ಅಲ್ಲೋಗಿ ಯುದ್ಧ ಮಾಡಿರ್ತಾರೆ. ಮಹಾರಾಷ್ಟ್ರದಲ್ಲಿ ಅಥವಾ ಮಧ್ಯಪ್ರದೇಶದಲ್ಲಿ ಅಲ್ಲೆಲ್ಲ ಹೋಗಿ ಯುದ್ಧ ಮಾಡಿರ್ತಾರೆ. ಆ ಎಲ್ಲ ಯುದ್ಧ ಮಾಡೋ ಸಂದರ್ಭದಲ್ಲಿ ದೇರ್ ಇಸ್ ಎವ್ರಿ ಪಾಸಿಬಲ್. ಆ ಒಂದು 150 ವರ್ಷಗಳ ಕಾಲ ಎಲ್ಲೋರ ದೇವಸ್ಥಾನವನ್ನ ಕಟ್ತಾರೆ. ಆ ಯುದ್ಧ ಮಾಡೋ ಸಂದರ್ಭದಲ್ಲಿ ಚಾವುಂಡರಾಯ ಅಥವಾ ಮಾರಸಿಂಹ ಅಥವಾ ಚಾವುಂಡರಾಯ ಅವನು ಎಲ್ಲರ ದೇವಸ್ಥಾನ ಹೋಗಿ ನೋಡಿರೋಂಥ ಸಾಧ್ಯತೆ ಇದೆ. ಎಲ್ಲರ ದೇವಸ್ಥಾನ ಹೆಂಗೆ ಕಟ್ಟಿದ್ದಾರೆ? ಒಂದು ಬೆಟ್ಟ ಆ ಮೇಲಿಂದ ಕೆಳಗಡೆವರೆಗೂ ದೇವಸ್ಥಾನ ಕಟ್ಕೊಂಡ್ಬರ್ತಾರೆ. ದೊಡ್ಡ ಬೆಟ್ಟದಲ್ಲಿ ಶ್ರವಣಬೆಳಗೊಳ ಹೆಂಗೆ ಕಟ್ಟಿದ್ದಾರೆ? ಅದು ಕೂಡ ಮೇಲಿಂದ ಕೆಳಗಡೆವ್ರು ಕಟ್ಕೊಂಡ್ ಬಂದಿರೋಂಥ ದೇವಸ್ಥಾನ. ಯಾಕೆಂದ್ರೆ ಇದೇನಿದೆ ವಿಗ್ರಹ ಏನಿದೆ ಇಟ್ಸ್ ಅ ಪಾರ್ಟ್ ಆಫ್ ದಿ ಹಿಲ್, ಇಟ್ಸ್ ಸಪ್ರೇಟ್ ಆಗಿ ತಂದಿಟ್ಟಿದ್ದಲ್ಲ ಅದು. ಸೊ ಅವಾಗ ಇನ್ ಆಲ್ ಪಾಸಿಬಿಲಿಟಿ ಆ ಶಿಲ್ಪಿಗಳೇನೇನಿದ್ದಾರೆ ಆ ಶಿಲ್ಪಿಗಳನ್ನ ಚಾವುಂಡರಾಯ ಹೋಗಿ ಇಲ್ಲ ಕರ್ಕೊಂಡ್ಬಂದಿರ್ತಾನೆ ಅಥವಾ ಕರ್ಸ್ಕೊಂಡಿರ್ತಾನೆ, ಎಲ್ಲರಿಂದ ಕರ್ಸ್ಕೊಂಡಿರ್ತಾನೆ. ಅವ್ರು ವಾಪಸ್ ಹೋಗ್ಬೇಕಾದ್ರೆ ಅವ್ರು ಸಿಗ್ನೇಚರ್ ಮಾಡಿ ಹೋಗಿದ್ದಾರೆ. ಮರಾಠಿ ಸ್ಕ್ರಿಪ್ಟ್ ಅಲ್ಲಿ ಸಿಗ್ನೇಚರ್ ಮಾಡಿ ಹೋಗ್ತಾರೆ. ನಾವೇನು ಅನ್ಕೊಳ್ತೀವಿ ದೇವನಾಗರಿ ಅಂತ, ದೇವನಾಗರಿ ಅದು ಮರಾಠಿ ಅದು. ಸೊ ಅದು ಓಲ್ಡೆಸ್ಟ್. ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಪೂರ್ತಿ ಹಿಸ್ಟ್ರಿ ಅರ್ಥ ಆಗಬೇಕು. ಯಾಕೆ ಮರಾಠಿ ಸ್ಕ್ರಿಪ್ಟ್ ಎಲ್ಲಿಂದಪ್ಪ ಬಂತ ಅಂತ ನಿಮ್ಗೆ ತಲೆ ಕೆಡಿಸ್ಕೋಬೇಕು. ಮರಾಠಿ ಸ್ಕ್ರಿಪ್ಟ್ ಎಲ್ಲಿ ಬರೋಕ್ಕೆ ಸಾಧ್ಯ ಅಲ್ಲಿ? ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಇಷ್ಟು ದೊಡ್ಡ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಇದೆ. ಆ ರೀತಿ ಪ್ರತಿಯೊಂದು ಸಣ್ಣ ವಿಚಾರಗಳಿಗೂ ಕೂಡ ಇನ್ನೂ ಒಂದು ದೊಡ್ಡ ಕಾಂಟೆಕ್ಸ್ಟ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಹಿಸ್ಟ್ರಿ ಫಸ್ಟ್ ಅರ್ಥ ಆಗಬೇಕು. ಒಂದು ಬ್ರಾಡ್ ಆಗಿ ಇಂಟರ್ ಡಿಸಿಪ್ಲಿನರಿ ಆಗಿ ನಾವು ಹಿಸ್ಟ್ರಿನ ಅರ್ಥ ಮಾಡ್ಕೋಬೇಕು. ಅವಾಗ ನಿಮಗೆ ಒಂದು ಸಣ್ಣ ಘಟನೆಗಳು ಕೂಡ ಅರ್ಥ ಆಗುತ್ತೆ. ಇನ್ನೊಂದು ಉದಾಹರಣೆ ಹೇಳ್ತೀವಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು. ನಮ್ಮ ಇದು ನೀವು ಮೇಡಮ್ ಹೇಳ್ತಾ ಇದ್ದ ಇವತ್ತು ಸಂಜೆ ಹೇಳ್ತಾ ಇದ್ದೆ, ರಾಜ ಮತ್ತು ರಾಜ್ಯ ಏನಿದೆ ಯಾವಾಗಲೂ ಒಂದು. ಸ್ಟೇಟ್ ಅಂಡ್ ಕಿಂಗ್ ಹ್ಯಾವ್ ಆಲ್ವೇಸ್ ಬಿನ್ ಟುಗೆದರ್, ದೇ ಹ್ಯಾವ್ ನಾಟ್ ಬಿನ್ ಸಪ್ರೇಟ್. ಅದನ್ನು ಫಸ್ಟ್ ಟೈಮ್ ಸಪ್ರೇಟ್ ಮಾಡಿದ್ದು ಮರಾಠರು. ರಾಜ ಏನ್ ಮಾಡ್ತಾನೆ, ಅವನು ಒಬ್ಬ ಪೇಶ್ವನ್ ಅಪಾಯಿಂಟ್ ಮಾಡ್ಬಿಡ್ತಾನೆ. ಪೇಶ್ವನ್ ಅಪಾಯಿಂಟ್ ಮಾಡಿ ಅವನಿಗೆ ಟೈಟ್ಲ್ ಏನು ಕೊಡ್ತಾರೆ, ಸರ್ವಾಧಿಕಾರಿ ಅನ್ನೋ ಒಂದು ಟೈಟ್ಲ್ ಕೊಡ್ತಾರೆ. ಸರ್ವಾಧಿಕಾರಿ ಅಂದ್ರೆ he has got full powers to wage wars or to make peace or to make any accord with anybody else. ಸಂಪೂರ್ಣ ಪವರ್ ಟು ಇನ್ಕ್ಲೂಡಿಂಗ್ ಕಲೆಕ್ಷನ್ ಆಫ್ ರೆವಿನ್ಯೂ ಆಲ್ಸೋ ಅಂಡ್ ಟು ಸ್ಪೆಂಡ್ ಎವ್ರಿಥಿಂಗ್. ಸರ್ವಾಧಿಕಾರಿ. ರಾಜ ಏನ್ ಮಾಡ್ತಾನೆ, ಹೋಗಿ ಸತಾರದ ಮೇಲೆ ಕೂತ್ಕೊಂಡ್ಬಿಡ್ತಾನೆ, ಕೋಟೆ ಒಳಗಡೆ ಕೂತ್ಕೊಂಡ್ಬಿಡ್ತಾನೆ. ಪೂರ್ತಿ ರಾಜ್ಯಭಾರ ಏನಿದೆ, ರಾಜ್ಯಭಾರ ಏನು ಇಡೀ ಅರ್ಧ ಭಾರತ ದೇಶ 17ನೇ ಶತಮಾನದ ಮಧ್ಯದಷ್ಟೊತ್ತಿಗೆ ನಿಮ್ಗೆ ಇಡೀ ಭಾರತ ದೇಶವನ್ನ ಮರಾಠರು ಆಳ್ತಾ ಇರ್ತಾರೆ. ಅದನ್ನ ಆಳೋಂಥ ಅಧಿಕಾರವನ್ನ ಪೇಶ್ವೆಗಳಿಗೆ ಕೊಟ್ಬಿಡ್ತಾನೆ. ಆಯ್ತಾ? ನಮ್ಮಲ್ಲಿ ಮೈಸೂರು ಮಹಾರಾಜರು ಅದೇ ರೀತಿನಲ್ಲಿ ದೇವರಾಜಯ್ಯ ಮತ್ತು ನಂಜರಾಜ ದಳಪತಿಗಳನ್ನ ಸರ್ವಾಧಿಕಾರಿ ಅಂತ ಮಾಡ್ತಾರೆ. ನೀವು ದೇವರಾಜಯ್ಯ ನಂಜರಾಜಗಳ ಸರ್ವಾಧಿಕಾರಿ ಅನ್ನುವ ಪದ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಮರಾಠರ ಸರ್ವಾಧಿಕಾರಿ ನಿಮ್ಗೆ ಅರ್ಥ ಆಗಿರ್ಬೇಕು. ಸೊ ಮರಾಠರಿಂದ ಇನ್ಫ್ಲೂಯೆನ್ಸ್ ಆಗಿ
ಮೈಸೂರು ಮಹಾರಾಜರು ದೇವರಾಜಯ್ಯ ಮತ್ತು ನಂಜರಾಜಯ್ಯವ್ರಿಗೂ ಕೂಡ ಅದೇ ಸರ್ವಾಧಿಕಾರಿ ಪದವಿಯನ್ನು ಕೊಡ್ತಾರೆ. ನಂತರದಲ್ಲಿ ನಂಜರಾಜಯ್ಯ ಸೋತು ಸುಣ್ಣ ಆಗಿ ಆ ಸರ್ವಾಧಿಕಾರಿ ಪಟ್ಟ ಏನಿದೆ ಹೈದರಾಲಿಗೆ ಬರುತ್ತೆ. ಎರಡನೇ ಪ್ರಶ್ನೆ ಕೇಳ್ಬೋದಾ ಸರ್? ಸರ್, ನನ್ನ ಎರಡನೇ ಪ್ರಶ್ನೆ ವಾರಸ್ದಾರ ದಾರ ನಾಟಕಕ್ಕೆ ಸಂಬಂಧಪಟ್ಟಿದ್ದು. ನಾನು 2010ರಲ್ಲಿ ದಾರಾಶಿಖೋ ಹೆಸರನ್ನ ಕೇಳಿದೆ, ಈ ಕಮಲೇಶ್ವರ್ ಅವರ ಕಿತ್ನೆ ಪಾಕಿಸ್ತಾನ ಓದುವಾಗ. ಆವಾಗಿಂದ ನನಗೆ ಆ ಪಾತ್ರ ತುಂಬ ಕಾಡ್ತದೆ. ಅವರು ಒಂದು ಕನ್ಕ್ಲೂಷನ್ಗೆ ಅಲ್ಲಿ ಬರ್ತಾರೆ, ಇದು ಉಲ್ಟಾ ಆಗಬಾರ್ದಿತ್ತೆ ಅಂತ. ಔರಂಗಜೇಬನ್ಗೆ ಅಧಿಕಾರ ಬೇಡ, ದಾರಾಶಿಖೋವಂಗೆ ಸಿಕ್ಬಿಟ್ಟಿದ್ರೆ ನಮ್ಮ ಭಾರತದ ಚರಿತ್ರೆ ಬದಲಾಗ್ತಿತ್ತಲ್ಲ ಅಂತ. ನೀವು ನಾಟಕಕಾರರಾಗಿ ಅಲ್ಲ, ನಾವು ಆ ರೀತಿ ಯೋಚನೆ ಮಾಡಕ್ಕ, ನಾವು ಊಟ ಇವತ್ತು ಮಾಡೋಕ್ಕಾಗಲ್ಲ, ಆ ರೀತಿ ಯೋಚನೆ ಮಾಡೋಕ್ಕಾಗಲ್ಲ. ಆದ್ರೆ ಒಂದು ವೇಳೆ ಆಗಿದ್ರೆ ಅಲ್ಲ, ಆಗಿದ್ರೆ ಅನ್ನೋದು ಬೇರೆ ವಿಚಾರ, ಅದು ಇಟ್ಸ್ ಅ ಡಿಫ್ರೆಂಟ್ ಕಲ್ಪನೆ ಆಗೋಗ್ಬಿಡುತ್ತೆ. ಆದ್ರೆ ಈಗ ದಯವಿಟ್ಟು ನೀವು ಇದು ವಾರಸ್ದಾರ ನೋಡಿ, ನಾನು ದಾರಾಶಿಖೋಗೆ ಎಷ್ಟು ನಾನು ನ್ಯಾಯ ಒದಗಿಸಿದ್ದೀನೋ ಔರಂಗಜೇಬ್ ಪಾತ್ರಕ್ಕೆ ಕೂಡ ಅಷ್ಟೇ ನ್ಯಾಯ ಒದಗಿಸಿದೆ, ಶಾಜಹಾನ್ ಪಾತ್ರಕ್ಕೆ ಕೂಡ ಅಷ್ಟೇ ನ್ಯಾಯ ಒದಗಿಸಿದೆ. ಈ ಮೂರು ಮುಖ್ಯ ಪಾತ್ರಗಳು, ಈ ಮೂರು ಪಾತ್ರಗಳಿಗೆ ನಾಟಕಕಾರನಾಗಿ ನನ್ನ ಜವಾಬ್ದಾರಿ ಏನು ಅಂದ್ರೆ ಅದು ಆ ಪಾತ್ರಗಳಿಗೆ ನ್ಯಾಯ ಒದಗಿಸ್ಬೇಕು. ನನ್ನ ಪ್ರಶ್ನೆ ಏನಂದ್ರೆ, ಭಾರತದ ಚರಿತ್ರೆಯಲ್ಲಿ ಆಗ್ತಿದ್ದಂತ ಬದಲಾವಣೆಗಳು ಕಲ್ಪನೆ ಆಯ್ತು ಅಂದ್ರೆ ಅದು ಅಂದ್ರೆ ಅದು ಬೇರೆ ನಾಟಕ, ಅದು ನಾಟಕನೇ ಬೇರೆ ನಾಟಕ ಅಷ್ಟೇ ಸರ್. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. 6 ನಾನು 7 ಮುಗಿಸ್ತೀವಿ ಅಂದಿದ್ವಿ, ಇನ್ನೂ 2 ನಿಮಿಷ ಇದೆ. ರಾಘು ಸರ್, ತಾವು ಏನಾದರೂ ಮಾತಾಡೋದಿದ್ರೆ? ಏನಿಲ್ಲ, 1 ಗಂಟೆ ಬೇಕಾಗುತ್ತೆ. ಓಕೆ. ಇಲ್ಲ, ಇದು ಸ್ವಲ್ಪ ಆಯ್ತು, ಅವಸರದಲ್ಲಿ ನಾವು ಮಾಡಿದ್ರೂ ತುಂಬ ಅರ್ಥಪೂರ್ಣವಾದಂಥ ಚರ್ಚೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಮಯದ ಇದನ್ನು ನೀವೆಲ್ಲ ಕ್ಷಮಿಸಿ ನನ್ನನ್ನು. ಸೊ ಇಲ್ಲಿವರೆಗೆ ತುಂಬ ವಿಶೇಷವಾದಂಥ ಚರ್ಚೆಯನ್ನು ನಡೆಸೋದಕ್ಕೆ ಇದು ಇನ್ನೂ ಮುಂದುವರಿಬೇಕು, ಇಷ್ಟಕ್ಕೆ ಅಲ್ಲ. ಆ ಥರದಲ್ಲಿ ಜಯರಾಮ್ ಅವರು ಇನ್ನೂ ಹೇಳುವಂಥದ್ದಿದೆ, ನಾವುಗಳು ಕೇಳುವಂಥದ್ದು ಇದೆ. ಆ ಥರದಲ್ಲಿ ನಾವು ಬರೀ ನಾಟಕಕ್ಕಷ್ಟೇ ಸೀಮಿತಗೊಂಡು ಚರ್ಚೆಗಳಾಗಿದ್ದಾವೆ. ಇವತ್ತು ಸೆಮಿನಾರ್ ಇದ್ದಿದ್ದು ನಾಟಕದ ಬಗ್ಗೆನೇ. ಒಟ್ಟು ಚರಿತ್ರೆ ವರ್ತಮಾನವಾಗುವ ಪರಿ ಅನ್ನೋದಕ್ಕೆ ಅವಕಾಶ ಇಟ್ಕೊಂಡು ಈ ಸಂಭಾಷಣೆ ನಮ್ಮ ನಡುವೆ ನಡೆದಿದೆ. ಎಲ್ರಿಗೂ ಧನ್ಯವಾದಗಳು. ಹಾಗೆ ಜಯರಾಮ್ ಸರ್ಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಎಲ್ಲರಿಗೂ.